ಪೂರ್ವಭಾವಿ ಸಭೆಯನ್ನು ಮಾನ್ಯ ತಹಸೀಲ್ದಾರ್ ಮತ್ತು ದಂಡಾಧಿಕಾರಿಗಳು ಪಾವಗಡದವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದೆ. ಸಾಕಷ್ಟು ಕೆಲಸದ ಒತ್ತಡಗಳ ನಡುವೆಯೂ ಬಿಡುವು ಮಾಡಿಕೊಂಡು ಸಭೆಯನ್ನು ಉದ್ದೇಶಿಸಿ ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ಸಿದ್ಧಪಡಿಸಲು ಸನ್ನದ್ಧರಾಗಿ ಹಾಜರಾಗಿರುವಂಥ ಗೌರವಾನ್ವಿತ ತಹಸೀಲ್ದಾರ್ ವೈ ರವಿ ಸರ್ ಅವರನ್ನು ನಾನು ನನ್ನ ತಾಲೂಕಿನ ಎಲ್ಲ ಇಲಾಖಾ ಅಧಿಕಾರಿಗಳ ಪರವಾಗಿ, ಕನ್ನಡ ಸಾಹಿತ್ಯ ಸಂಘಟನೆಗಳ ಪರವಾಗಿ, ರೈತ ಸಂಘಗಳ ಪರವಾಗಿ ನಾನು ಅವರನ್ನು ಹೃದಯಪೂರ್ವಕವಾಗಿ ಸುಸ್ವಾಗತಿಸುತ್ತೇನೆ. ಹಾಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ತಾಲೂಕು ಅಧ್ಯಕ್ಷರಾದಂತಹ ನರಸಿಂಹಮೂರ್ತಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರದೇ ಆಗಿರುವಂತಹ ಸಲಹೆಯಲ್ಲಿದ್ದಾರೆ ಎಂಬ ಆಶಯದೊಂದಿಗೆ ಶ್ರೀಯುತ ಧನ್ಯವಾದಗಳು ಸರ್. ಇವಾಗ ಈ ಸಲ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ಈ ಹಿಂದೆ ಯಾವ ರೀತಿ ಮಾಡ್ಕೊಂಡು ಬರ್ತಾರೆ ಸೇಮ್ ಅದೇ ರೀತಿ ಮಾಡಿಕೊಂಡು ಹೋಗೋದಕ್ಕೆ ಮತ್ತು ಇನ್ನೂ ಅದಕ್ಕೆ ಸಂಬಂಧಪಟ್ಟ ಇನ್ನೇನಾದರೂ ನಾವು ಅದನ್ನು ಸೇರಿಸ್ಕೊಂಡು ಈ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ತಾವೆಲ್ಲ ಸಹಕಾರಗಳ ಕೊಡಬೇಕು ಮತ್ತು ಈ ದಿನ ಸಲಹೆಗಳನ್ನು ಕೂಡ ಕೊಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೊಡ್ತಾ ಇದ್ದೇನೆ. ಮೊದಲಿಗೆ ನಾವು ಪಾವಗಡ ಪಟ್ಟಣದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸುವ ಬಗ್ಗೆ ನಾವು ಹಿಂದೆ ಎಲ್ಲಿ ನಡೆಸ್ತಾ ಇದ್ರು ಸೇಮ್ ಅದೇ ಕ್ರೀಡಾಂಗಣದಲ್ಲೇ ನಡೆಸೋಣ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ 8:30 ಗಂಟೆಗೆ ಧ್ವಜಾರೋಹಣವನ್ನು ಮಾಡಿ ಇಲ್ಲಿ ನಮ್ಮ ಇವು ಡಿಪಾರ್ಟ್ಮೆಂಟ್ ಅವ್ರು ಫಸ್ಟು ತಮ್ಮ ಕಚೇರಿಗಳಲ್ಲಿ ಫಸ್ಟು ಧ್ವಜಾರೋಹಣ ಮಾಡ್ಕೊಂಡು ಬರಬೇಕು. ಇಲ್ಲಿ ಒಂದು ಕಂಪ್ಲೇಂಟ್ ಬರ್ತಾ ಇದೆ, ಒಂದು ರಾಷ್ಟ್ರಧ್ವಜ ಒಂದು ನಾಡಧ್ವಜ ಎರಡೂ ಹಾರಿಸ್ಬೇಕು ಅಂತ ಇದೆ. ಇಲ್ಲಿ ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದೆ ಅಂತ ಗೊತ್ತಾಗಿಲ್ಲ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಆತ್ಮೀಯ ಎಲ್ಲ ನೌಕರ ಬಂಧುಗಳೇ ಮತ್ತು ಕನ್ನಡ ಅಭಿಮಾನಿಗಳೇ, ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಆದೇಶ ಯಾವ ರೀತಿ ಮಾಡಿದ್ವಿ ಅಂತ ಹೇಳ್ತೀನಿ. ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿಯೂ 2 ಧ್ವಜಸ್ತಂಭವಿರಬೇಕು ಕಡ್ಡಾಯ. ಒಂದು ಧ್ವಜಸ್ತಂಭ ರಾಷ್ಟ್ರ ಧ್ವಜಕ್ಕೆ, ಇನ್ನೊಂದು ಧ್ವಜಸ್ತಂಭ ಕನ್ನಡ ಧ್ವಜಕ್ಕೆ. ಈ ಮೊದಲು ಕರ್ನಾಟಕ ಧ್ವಜವನ್ನು ಕನ್ನಡ ರಾಜ್ಯೋತ್ಸವ ದಿವಸ ಯಾವುದೇ ಧ್ವಜವನ್ನು ಆರಿಸ್ತಿರ್ಲಿಲ್ಲ. ಇವಾಗ ಇತ್ತೀಚೆಗೆ ಎಲ್ಲರೂ ಸಹ ಕಡ್ಡಾಯವಾಗಿ 2 ಧ್ವಜವನ್ನು ಸಹ ಕಡ್ಡಾಯವಾಗಿ ಆರಿಸಬೇಕಂತ ಹೇಳ್ಬಿಟ್ಟು ಆದೇಶಗಳಾಗಿದ್ದಾವೆ. ಹಾಗಾಗಿ ಕಳೆದ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ, ಅದು ಹಿಂದಿನ ವರ್ಷನೂ ಸಹ ಮಾಡಿದ್ದೀವಿ. ಕಡ್ಡಾಯವಾಗಿ ಎಲ್ಲ ಕಚೇರಿಗಳಲ್ಲೂ ಸಹ 2 ಧ್ವಜಸ್ತಂಭಗಳಿರಬೇಕು. ಕೆಲವರು ನಾನು ನೋಡಿದಂಗೆ ಕೆಲವರು ಅದೊಂದು ಆಭಾಸ ಆಗಿತ್ತು ಲಾಸ್ಟ್ ಇಯರ್, ಯಾವುದೋ ಒಂದು ಗಾಡಿ ಕಟ್ಟಿರ್ತಕ್ಕಂಥದ್ದು. ಒಂದು ಧ್ವಜಸ್ತಂಭಕ್ಕೆ ರಾಷ್ಟ್ರಧ್ವಜವನ್ನು ಕಟ್ಟಿಬಿಟ್ಟು ನಮ್ಮ ನಾಡಧ್ವಜವನ್ನು ಯಾವುದೋ ಒಂದು ಗೋಡೆ ಕಟ್ಟುವಂಥದ್ದು ಮತ್ತು ಇನ್ಯಾವುದೋ ಒಂದು ಮೂಲೆಯಲ್ಲಿ ಒಂದು ಕಂಬ ನಿಲ್ಲಿಸ್ಬಿಟ್ಟು ಅದಕ್ಕೆ ಕಟ್ಟುವಂಥದ್ದು, ಇಂಥ ಚಟುವಟಿಕೆಗಳು ಬೇಡ ಈ ವರ್ಷ. ಈಗೂ ಟೈಮ್ ಇದೆ, ಇನ್ನು ಧ್ವಜಸ್ತಂಭ ನಿರ್ಮಾಣ ಮಾಡಿರಿ. ಧ್ವಜಸ್ತಂಭ 2 ಧ್ವಜಸ್ತಂಭ ಇರಲಿ. ನಮ್ಮ ರಾಷ್ಟ್ರಧ್ವಜ ಎತ್ತರವಾದ ಧ್ವಜಸ್ತಂಭದಲ್ಲಿ, ಅಂದರೆ ನಮ್ಮ ರಾಷ್ಟ್ರಧ್ವಜ ಇನ್ನೊಂದು ಸ್ವಲ್ಪ ಎತ್ತರದಲ್ಲಿ ಆರಿಸಬೇಕು, ಅದಕ್ಕಿಂತ ಕಡಿಮೆ ಎತ್ತರದಲ್ಲಿ ನಾಡಧ್ವಜವನ್ನು ಆರಿಸಬೇಕು. ಧ್ವಜ ಸಂಹಿತೆ ಇಲ್ಲದೂ ಸಹ ಅದೇ ರೀತಿಯೇ ನಮ್ಮ ರಾಷ್ಟ್ರಧ್ವಜ ಯಾವತ್ತೂ ಸಹ ಮೇಲೆ ಇರುತ್ತೆ ಅಂತ ಆ ರೀತಿಯಾಗಿ ಆರ್ಡರ್ ಮಾಡಿದ್ವಿ. ಈ ವರ್ಷವೂ ಸಹ ಅದೇ ರೀತಿ ಮಾಡಬೇಕಂತ ಹೇಳ್ಬಿಟ್ಟು ನಾವು ನಾಳೆ ಮೀಟಿಂಗ್ ಕರೆಕ್ಟ್ ಸರ್ ಎಲ್ಲ ಟೌನ್ ಸ್ಕೂಲ್ಗಳೆಲ್ಲ ನೆಕ್ಸ್ಟು ಅಧಿಕೃತವಾಗಿ ಒಂದು ಮೇಡಮ್ ಸೈನ್ ಮಾಡಿಸಿ ಒಂದು ಗೋಯಮ್ ಆಗ್ತೀವಿ ಯಾವ ಥರ ಧ್ವಜಾರೋಹಣ ಮಾಡಬೇಕಂತ. ಅದೆಲ್ಲ ಶಾಲಾ ಕಾಲೇಜು ರೀತಿಯಲ್ಲಿ ನಾವು ನೋಡ್ತೀವಿ ಸರ್. ಇನ್ನು ಮಿಕ್ಕಿರ್ತಕ್ಕಂಥ ಕಚೇರಿ ಕಾರ್ಯಗಳಿಗೆಲ್ಲರೂ ಸಹ ಇರ್ತಕ್ಕಂಥ ಅಧಿಕಾರಿಗಳು ಇದೇ ಮಾಹಿತಿಯನ್ನು ಸಹ ಎಲ್ಲರೂ ಸಹ ತಿಳಿಸಿದೆ ಉಳಿತಾ ಅಂತ ಹೇಳ್ತಾ ಒಂದು ಮಾಹಿತಿಯನ್ನು ನೀಡಿ ಅನುಕೂಲ ಮಾಡಿಕೊಂಡು ನಿಮ್ಮೆಲ್ಲರೂ ಸಹ ಎಲ್ಲ ಮಾಡಿಲ್ಲ ಅಂದರೆ ಪನಿಷ್ಮೆಂಟ್ ಇದೆ. ಅದು ಮಾತಾಡೋದು ಇನ್ಫಾರ್ಮೇಶನ್ ಇಲ್ಲಿ 32 ಡಿಪಾರ್ಟ್ಮೆಂಟ್ಗೆ 15 ಜನ ಬಂದಿದ್ದಾರೆ. ನೀವು ಶೈಕ್ಷಣಿಕವಾಗಿ ನೀವು ಹೆಂಗೆ ಇನ್ಫಾರ್ಮೇಶನ್ ಕೊಡೋಕ್ಕಾಗುತ್ತೆ? ಸ್ಕೂಲ್ಗಳೇ ಜಾಸ್ತಿ ಇರುತ್ತೆ. ಸ್ಕೂಲ್ಗೆಲ್ಲ ಹೋಗೋದು ಹೇಳಿ ಸರ್. ಈಗ ಒಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಎಲ್ಲರಿಗೂ ಒಂದೇ ಮಾತು. ಇನ್ನೂ ಕಾಲ ಇದೆ ನಮಗೆ. ಈಗ ನಾವು ಕನ್ನಡ ರಾಜ್ಯೋತ್ಸವ ಅಂತ ಬಂದಾಗ ನಾವು ಬರೀ ನಾಡಧ್ವಜನ ಮಾತ್ರ ಇಷ್ಟು ದಿನ ಇದು ಮಾಡ್ತಾಯಿದ್ವಿ. ನಾಡಧ್ವಜ ಮಾತ್ರ ನಾವು ಧ್ವಜ ಮಾಡ್ತಾಯಿದ್ವಿ. ಈ ಸಲ ಹಂಗಿಲ್ಲ. ಅಂದರೆ ಕಳೆದ ನನ್ನ ಗೊತ್ತಿದೆ ಒಂದು 10 ವರ್ಷಗಳಿಂದಲೂ ಆಗಿದೆ. ನಾವು ಆಮೇಲೆ ರಾಜ್ಯಕ್ಕೆ ಅಂತ ಹೇಳ್ಬಿಟ್ಟು ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಸರ್ಕಾರನೇ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು 2 ಧ್ವಜಗಳನ್ನು ಕೂಡ ಫಸ್ಟು ರಾಷ್ಟ್ರಧ್ವಜ ಆಮೇಲೆ ನಾಡಧ್ವಜ ಧ್ವಜಾರೋಹಣ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಬಂತು. ಅದ್ರ ಪ್ರಕಾರ ನಾವೇನು ಮಾಡ್ತಾಯಿದ್ವಿ, ಮಾಡ್ಕೊಂಡು ಬರ್ತಾಯಿದ್ವಿ. ಮತ್ತು ಅದಕ್ಕೆ ಒಂದು ಶಿಷ್ಟಾಚಾರ ಕೊಟ್ಟು ಏನು ನಮ್ಮ ನಾಡಧ್ವಜ ಇರುತ್ತೆ ಅದಕ್ಕಿಂತ 1 ಅಡಿ ಎತ್ತರಕ್ಕೆ ರಾಷ್ಟ್ರಧ್ವಜ ಇರಬೇಕು. ಈ ಸಲನೂ ಅಷ್ಟೇ ಎಲ್ಲ ಡಿಪಾರ್ಟ್ಮೆಂಟ್ನವರು ಅಷ್ಟೇ ತಮ್ಮ ಕಚೇರಿ ಕಟ್ಟಡಗಳ ಮೇಲೆ ಯಾವುದೇ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು
ಸರ್ಕಾರಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು ಕಟ್ಟಡ, ನೀವು ಅಲ್ಲಿ 2 ಧ್ವಜಗಳು ಅಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ ಸಿದ್ಧಪಡಿಸ್ಕೊಳ್ಬೇಕು. ಮಾಮೂಲಿ ಅವರು ಕಟ್ಟಿ ಕಟ್ಬಿಟ್ಟು ನಿಲ್ಲಿಸೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇದು ನಮ್ಮ ರೆಸ್ಪೆಕ್ಟ್, ಇದು ನಮ್ಮ ಮರ್ಯಾದೆ. ಇದು ನಾವು ರಾಷ್ಟ್ರಕ್ಕೆ ಕೊಡುವ ಮರ್ಯಾದೆ, ನಮ್ಮ ರಾಜ್ಯಕ್ಕೆ ಕೊಡುವ ಮರ್ಯಾದೆ. ಇದು ಕಂಪಲ್ಸರಿಯಾಗಿ ಇದು ಸ್ಟ್ರಿಕ್ಟ್ ಆಗಿರ್ತಾ ಇರೋದು. ಯಾಕಂದರೆ ಇದುವರೆಗೂ ಕಂಪ್ಲೇಂಟ್ಸ್ ಬಂತು, ಅದು ಚರ್ಚೆ ಮಾಡ್ಬೇಕಾದ್ರೆ ಕೆಳಗಡೆ ಹೇಳಿದ್ವಿ, ಈ ವಿಚಾರ ಹೇಳಿದ್ರು. ಅದಕ್ಕೆ ಆಸ್ಪದ ಇಲ್ಲ. ನೀವು ಇವಾಗ ನಿಮ್ಮ ಮುಖ್ಯಸ್ಥರ ಪರವಾಗಿ ಯಾರು ಬಂದಿರೋ ಅವ್ರಿಗೆಲ್ಲ ಮತ್ತೆ ಹೇಳ್ತಾ ಇದ್ದೀನಿ, ನೀವೇ ಮತ್ತೆ ಅವ್ರಿಗೆ ಹೇಳ್ಬೇಕಾಗುತ್ತೆ. ಇಲ್ಲ, ನೀವು ಅದನ್ನು ಮಾಡಲೇಬೇಕಷ್ಟೇ ಕಂಪಲ್ಸರಿಯಾಗಿ. ಅದು 8 ಗಂಟೆಗೆ ಅದು ಮುಗಿಸ್ಕೊಂಡು 8:30 ಕರೆಕ್ಟಾಗಿ ನಮಗೆ ಕ್ರೀಡಾಂಗಣದಲ್ಲಿ ನಮ್ಮ ಕಾರ್ಯಕ್ರಮ ಶುರು ಆಗುತ್ತೆ, ಅಲ್ಲಿಗೆ ಬರಬೇಕಾಗುತ್ತೆ. ಇದು ಕಂಪಲ್ಸರಿ. ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಕಂಪಲ್ಸರಿಯಾಗಿ ಮಾಡಬೇಕಾಗಿದೆ ಮೇಡಮ್. ಅಲ್ಲೂ ಅಷ್ಟೇ, ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವೇ ಇನ್ಸ್ಟ್ರಕ್ಷನ್ಸ್ ಕೊಡಿ, ಇನ್ನೂ ಟೈಮ್ ಇರೋದ್ರಿಂದ. ಅದಾದಮೇಲೆ ಪ್ರೈವೇಟ್ ಸ್ಕೂಲ್ ಇಂಪಾರ್ಟೆಂಟ್, ಅವ್ರು ನಾವು ಹೇಳ್ದಂಗೆ ಕೇಳಲ್ಲ. ಅದಕ್ಕೆ ನೀವು ಸ್ಟ್ರಿಕ್ಟಾಗಿ ಕೊಡಿ ಅವ್ರಿಗೆ. ಪ್ರೈವೇಟ್ ಸ್ಕೂಲಲ್ಲಿ ಒಂದು ಮೀಟಿಂಗ್ ಮಾಡಿ ನೀಟಾಗಿ ಅವ್ರಿಗೆ ಇದ್ರ ವಿಚಾರವಾಗಿ ಇನ್ನೇನಾದರೂ ಹೇಳ್ತೀವಿ ಅಂತ ತಾಳೋದು ಸಲಹೆ ಕೊಡೋದಿದೆ. ರಾಜ್ಯೋತ್ಸವ ಕೇವಲ ಮೈದಾನಕ್ಕೆ ಸೀಮಿತಗೊಳಿಸಿದೆ. ಧ್ವಜಾರೋಹಣ ಮತ್ತೆ ಕಾರ್ಯಕ್ರಮ ಬರೇ ಮೈದಾನಕ್ಕೆ ಸೀಮಿತಗೊಳಿಸಿದೆ. ಎಲ್ಲ ತಾಲೂಕುಗಳು ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀರೋ ಅದೇ ರೀತಿ ಹೋದ ವರ್ಷ ಹೇಳಿದ್ದೀವಿ, ಈ ವರ್ಷ ಹೇಳ್ತಾ ಇದ್ದೀವಿ. ನೀವು ಕೇವಲ ಸೀಮಿತಗೊಳಿಸ್ಬೇಡಿ. ಅಲ್ಲಿಗೆ ಪಟ್ಟಣದಲ್ಲಿ ಎಲ್ಲ ಕಡೆ ಧ್ವಜಸ್ತಂಭಗಳು ಎಲ್ಲಿರ್ತಾವೋ ಕನ್ನಡ ಮೂಡಿಗಳಿಗೆ ಕನ್ನಡ ಬಾವುಟಗಳನ್ನ ಅಳವಡಿಸಬೇಕು, ಬಾಳೆಕಂದ್ರೆ ಕಟ್ಟಬೇಕು, ಬೆಳ್ಳಿ ರಥ ತರಿಸಬೇಕು, ಕಲಾಕಂಡಿಗೆ ತರಿಸಬೇಕು. ಅದ್ರ ಮುಖಾಂತರವಾಗಿ ಎಲ್ಲ ಅಷ್ಟು ಜನ ಅಧಿಕಾರಿಗಳು ಮೆರವಣಿಗೆ ಮುಖಾಂತರವಾಗಿ ಮೈದಾನ ತರಿಸಿ ಅಲ್ಲಿ ಧ್ವಜಾರೋಹಣ ಮಾಡಬೇಕು ಅನ್ನೋದು ನಮ್ಮ ಅನಿಸಿಕೆ. ಹೇಳ್ತೀರಾ? ಕಾರ್ಯಗಳು ಮಾಡ್ಕೋಬೇಕು. ಸ್ಕೂಲುಗಳ ಕಷ್ಟ ಸರ್, 2 ಫೋಲ್ ಮಾಡೋದು. ಅಲ್ಲಿ ಯಾರನ್ನ ದಾನಿಗಳು ಅವ್ರನ್ನೆಲ್ಲ ಹಿಡಿಬೇಕಲ್ಲ. ಈಗ ಸರ್ಕಾರ ಅದಕ್ಕೆ ಮೇಡಮ್ ಚರ್ಚೆ ಮಾಡಿದಾಗ ರೂಪದೊಂದು ರೀತಿ ಇರುತ್ತೆ. ಕೆಲವರು ಇಲ್ಲೇ ಮಾಡ್ಕೊಂಡಿರ್ತಾರೆ. ಇಲಾಖೆಗಳವರೆಲ್ಲ ಮಾಡಿ ಮಕ್ಕಳಿಗೂ ಅವೇರ್ನೆಸ್ ಕೊಡುತ್ತೆ. ಏನಾದರೂ ಕೆಲವು ವಿಚಾರಗಳು ಎಲ್ಲ ಕಡೆ ಇರ್ತಂತ ಕೆಲವರು ಅವರೇ ಮುಂದೆ ಬರ್ತಾರೆ. ನಾವು ರಿಕ್ವೆಸ್ಟ್ ಮಾಡಿದ್ರೆ ಬರ್ತಾರೆ. ಇವಾಗ ನಮ್ಮದೇ ಊರು ಇರುತ್ತೆ, ನೋಡಪ್ಪ ಹಿಂಗೆ ಸರ್, ಈಗ ನೀವು ಹೇಳಿದ್ರೆ ಕಾನೂನು ಜಾರಿ ಮಾಡಿ ಬಹಳ ವರ್ಷ ಆಗಿದೆ. ಇಲ್ಲಿವರೆಗೂ ತಾಲೂಕಲ್ಲೇ ದೊಡ್ಡ ಆಗಿಲ್ಲ. ಅಲ್ಲ ಸರ್, ಈಗ 200 ವರ್ಷ ಹೇಳಿದ್ರೆ ಈ ವರ್ಷ ಹೇಳಿದ್ರೆ ಒಂದು 75%, ನೆಕ್ಸ್ಟ್ ಇಯರ್ಗೆ 100% ಬರುತ್ತೆ. ಒಂದ್ಸಲ ಮಾತಾಡಿದ್ರೆ ಇಲ್ಲ, ಈಗ ಪಂಚಾಯತಿ ಮಟ್ಟದಲ್ಲಿ 2 ಧ್ವಜ ಇರಬೇಕು. ಪಂಚಾಯತಿ ಮಟ್ಟದಲ್ಲಿ ಒಂದೇ ಆರಿಸ್ತಾ ಇದ್ದಾರೆ. 2 ಧ್ವಜ ಇರ್ಬೇಕು ಪಂಚಾಯತಿಯಲ್ಲಿ, ಪ್ರತಿಯೊಂದು ಪಂಚಾಯತಿಯಲ್ಲಿ ಇರ್ಬೇಕು. ಟೈಮ್ ಆಯ್ತು ಮಾಡಲಿ ಮತ್ತೆ ಎಲ್ಲ ಅದು ಇನ್ಸ್ಟ್ರಕ್ಷನ್ಸ್ ಹಂಗೆ ಹೋಗುತ್ತೆ. ಇದರಲ್ಲಿ ಇದರಲ್ಲೂ ಕೂಡ ಅದೇ ರೀತಿ ಬರುತ್ತೆ. ಮತ್ತೆ ಅವತ್ತಿನ ದಿನ 31ನೇ ತಾರೀಕಿಗೆ ಎಲ್ಲ ಕಚೇರಿಗಳ ಕಟ್ಟಡ, ಸರ್ಕಾರಿ ಕಟ್ಟಡಗಳಲ್ಲಿ ದೀಪಾಲಂಕಾರ ಕಂಪಲ್ಸರಿ ಇರಬೇಕು. ಚೆನ್ನಾಗಿ ಮಾಡಿಸಿ. ಸರ್, ಈಗ ನಾಗರಾಜು ಏನ್ ಹೇಳಿದಂದ್ರೆ ಬರೇ ಸರ್ಕಾರಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಬರೇ ಸ್ಕೂಲ್ಗಳಲ್ಲಿ ಇರೋದು ಬೇಡ, ನಾಡ ಹಬ್ಬ ಮಾಡೋವಾಗ ಕಂಪ್ಲೀಟ್ ಪಬ್ಲಿಕ್ಸ್ ಕೂಡ ಅವೇರ್ನೆಸ್ ಬರಬೇಕು. ಅಂದ್ರೆ ಎಲ್ಲ ಕಡೆ ಪಾವು ಕಟ್ಟಬೇಕು. ಏನಪ್ಪ ನಾಗರಾಜು? ಹೌದು ಸರ್. ಜನರಿಗೆ ಕನ್ನಡ ರಾಜ್ಯೋತ್ಸವದ ಗಮನ ಬರಬೇಕು ಅಂತ ಟೌನಲ್ಲಿ ಕೂಡ ಅದೊಂದು 10 ಫ್ಲಾಗ್ ಕಟ್ಟಿದ್ದಾರೆ, ಒಂದು 10 ಬಾಳೆಕಂಡು ಕಟ್ಟಿರ್ತಾರೆ ಅಷ್ಟೇ. ನಾವೇನ್ ಮಾಡ್ತಾ ಇದ್ವಿ? ಒಪ್ಕೊಂಡಿದ್ರು. ಆದ್ರೂ 10 ವಿಚಾರಕ್ಕೆ ನಾವೇನ್ ಮಾಡ್ತಾ ಇದ್ವಿ, ಇದನ್ನ ಜವಾಬ್ದಾರಿ ಸರ್ಕಾರ ಪರ ಕನ್ನಡ ಪರ ಸಂಘಟನೆಗಳಿಗೆ ಕೊಡ್ತಾ ಇದ್ವಿ ಜವಾಬ್ದಾರಿ. ನೀವೇ ಖರ್ಚು ಮಾಡಿ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಯಾವ ರೀತಿ ಮಾಡ್ತಾ ಇದ್ರು? ಒಂದು ನಿಮಿಷ. ಎಷ್ಟು ಜನ ಕನ್ನಡಪರ ಸಂಘಟನೆಯವ್ರನ್ನ ನೀವು ಸಂಬೋಧಿಸಿ ಕರೆದಿದ್ದೀರಾ? ಎಷ್ಟು ಜನ ಕರೆದಿದ್ದೀರಾ? ಎಷ್ಟು ಸಂಘಟನೆಗಳಿದಾವೆ ಇಲ್ಲಿ? ಕನ್ನಡ ರಾಜ್ಯೋತ್ಸವ ಅಂತ ಕಾರ್ಯಕ್ರಮ ನಾಡಹಬ್ಬ ಅಂತ ಎಲ್ಲರೂ ತಿಳಿದಿರದೆ 1 ತಿಂಗಳು ಮುಂಚಿತವಾಗಿ ನೀವು ಯಾಕೆ ಕನ್ನಡಪರ ಸಂಘಟನೆಗಳು ಪರಿಚಯ ಮಾಡಿಕೊಂಡಿಲ್ಲ? ಪೂರ್ವಭಾವಿ ಸಭೆಗಳು ಮಾತ್ರ ನಿಗದಿತ ಅಷ್ಟೇ, ಬೇರೆ ಯಾವುದಕ್ಕೂ ಕನ್ನಡಪರ ಸಂಘಟನೆಗಳು ಲೆಕ್ಕಕ್ಕೆ ಇಲ್ಲ. ಅಂದರೆ ನಮ್ಮ ಅಸ್ತಿತ್ವನ ನೀವು ಜೀವಂತ ಸಮಾಧಿ ಮಾಡ್ಕೊಂಡಿದ್ದೀರಾ. ಎಷ್ಟು ದಿನ ಇದೆ ಕನ್ನಡ ರಾಜ್ಯೋತ್ಸವ? ಆಯ್ತು, ಎಷ್ಟು ಜನ ಇದೆ ಕನ್ನಡಪರ ಸಂಘಟನೆ ಕೈ ಇರಿಸಿ ಸರ್. ಎಷ್ಟು ಜನ ಮಾತಾಡ್ಸಿದ್ದಾರೆ ಕೇಳಿ. ಮಾಹಿತಿ ಕೊಡದೇ ಇದೆ ಸರ್. ಪ್ರತಿ ವರ್ಷನೂ ಪಟ್ಟಿ ಮಾಡಿ ನಾವು ಫೋನ್ ನಂಬರ್ ಕೊಡ್ಬೇಕಾ? ಹೇಳೋ ತಪ್ಪಿಲ್ಲ. ನಾನೊಂದು ಹೇಳ್ತೀನಿ, ನಿಮ್ಮನ್ನು ಕೇಳೋದು ತಪ್ಪಿಲ್ಲ. ಇಲ್ಲಪ್ಪ ನಮ್ಗೆ ಗೊತ್ತಿಲ್ಲ. ನಾವು ಹೇಳೋಕ್ಕಾಗಲ್ಲ ಸರ್. ಯಾಕೆ ಗೊತ್ತಾ, ಏನ್ ಹೇಳ್ತಾರೆ ಗೊತ್ತಾ?
ನೀವೇ ಕೇಳ್ತೀರಾ ಅಂತಾರೆ. ಅಲ್ಲ, ನಿಮ್ಗೂ ಆಚೆ ಕಡೆ ನಿಮ್ಮನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅಲ್ವಾ? ಅಲ್ಲ ನಮ್ಮನ್ನೇ ಕೇಳ್ತಾರೆ ಗೊತ್ತೇನಿಲ್ಲ. ಒಂದು ಹೇಳ್ತೀನಿ ಅಲ್ವಾ? ಒಂದು ಹೇಳ್ತೀನಿ, ಕೂತ್ಕೊಳ್ಳಿ. ತಾವು ಹೇಳಿದ್ದಕ್ಕೆ ಹೇಳ್ತೀನಿ. ನಾವು ಈ ತಾಲೂಕಿಗೆ ಭೇಟಿ ಕೊಟ್ಟಾಗ ಕೆಲವರು ಅವರೇ ಬಂದು ಪರಿಚಯ ಮಾಡಿ ಸಂಘ ಸಂಸ್ಥೆಗಳು ನಾವು ಇಂಥವ್ರು ನಾವು ಇಂಥವ್ರು. ನಾನು ಎಲ್ಲ ಬರ್ತಾರೆ ಪರಿಚಯ ಆಗ್ತಾರೆ. ನಾನು ಎಲ್ಲೋದ್ರು ಈ ತಾಲೂಕು ನಾವೇ ಮಾಡ್ಕೊಂಡು ನಾನು ಆದ್ಮೇಲೆ ಇನ್ಯಾರು ಬರ್ತಾರೆ ಅವ್ರು ಹಿಂಗೆಲ್ಲ ಹೇಳ್ತಾರೆ. ಯಾಕೆ ಬರ್ತಿಲ್ಲ ಅಂತಂದ್ರೆ ಹೇಳ್ಬಿಡ್ತೀನಿ ಸರ್. ಹಿಂದೆ ನಡ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಯಾವ ತರ ನಡ್ಕೊಂಡಿದ್ದಾರೆ ಸಂಘಟನೆಗಳಲ್ಲಿ, ಅವ್ರ ಹತ್ರ ಎಷ್ಟು ಚೆನ್ನಾಗಿ ಭಾವನಾತ್ಮಕವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸಭೆ ನಿಮಗೆ ನಿದರ್ಶನ ತೋರಿಸ್ತಾ ಇದೆ. ಏನಿಲ್ಲ, ನಾನು ಅದೇ ಹೇಳ್ತೀನಿ. ಆ ರೀತಿಯಾಗಿ ಅಲ್ಲೇ ಅಂದ್ಕೊಂಡು ಅಲ್ಲೇ ಮಾತಾಡಿ ತಪ್ಪಾಗುತ್ತೆ. ನನ್ನ ಹತ್ರ ಬಂದು ನನ್ನ ಹತ್ರ ಮಾತಾಡಿ ನಾನು ಆ ರೀತಿ ಬಿಹೇವ್ ಮಾಡಿದ್ರೆ ಅಂದ್ರೆ ಅವಾಗ ನೀವು ಅರ್ಥ ಮಾಡ್ಕೊಂಡಿದ್ದೀವಿ. ಕೇಳ್ಬೋದು, ತಪ್ಪೇನಿಲ್ಲ, ಕೇಳ್ಬೋದು. ಯಾಕೆ ಹಿಂಗೆ ಬಿಹೇವ್ ಮಾಡಿಲ್ಲ ಅಂತ ಕೇಳ್ಬೋದು. ತಪ್ಪೇನಿಲ್ಲ, ಯಾಕಂದ್ರೆ ಹಕ್ಕಿದೆ. ಯಾಕಂದ್ರೆ ಒಬ್ಬರು ಪರವಾಗಿ ಮಾತಾಡಲ್ಲ ನೀವು. ಸರ್, ಈಗ ಬಗ್ಗೆ ಹೋರಾಟ್ನವ್ರು ಹೇಳೋದೇನಂದ್ರೆ ನೀವು ಕರೆಯೋದು ಜೊತೆಯಲ್ಲಿ ನಮ್ಮ ಸಂಘ ಸದಸ್ಯರು, ನಾವು ಈ ದೇಶದ ಪ್ರಜೆಗಳು, ಈ ರಾಜ್ಯದ ಮಕ್ಕಳು, ನಮಗೂ ಕೂಡ ಅವೇರ್ನೆಸ್ ಇರಬೇಕು. ಇವಾಗ ಹಬ್ಬ ಬರುತ್ತೆ ಅಂದ್ರೆ ಇಡೀ ನನಗೆ ಇವಾಗ 58 ವರ್ಷ ಆಗಿದೆ, ಪ್ರತಿಯೊಂದು ನವೆಂಬರ್ 1 ಹಬ್ಬ ಬಂದೇ ಬರುತ್ತೆ. ಇವಾಗ ಇನ್ನೊಂದು ಅದಕ್ಕೂ ಬಂದು ಅವರೇ ಬಂದು ನನಗೆ ನಾವು ನಮ್ಮ ಕಡೆ ಎಲ್ಲ ಅವರೇ ಬಂದು ನನಗೆ ಹೇಳೋದು, ಸರ್ ಬೇಗ ಟೈಮ್ ಕರೆಯೋಣ, ಬೇಗ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳೋದು. ಅದೆಲ್ಲ ಹೋಗೋದು. ಅದನ್ನೆಲ್ಲ ಎಲ್ಲ ಸೇರಿಸ್ಕೊಂಡು ನಾವು ಒಬ್ಬರು ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡೇ ಮಾಡಬೇಕು. ಅವರು ಅದರಲ್ಲೂ ಕೂಡ ಎಷ್ಟು ಅವ್ರದ್ರಲ್ಲಿ ಎಷ್ಟು ಗುಂಪುಗಳಿದ್ರು ನಾವು ಎಲ್ಲ ಸಂಬಂಧ ಇಲ್ಲ. ಇಲ್ಲಿ ಎಲ್ಲರೂ ಒಂದಾಗಿ ಸೇರ್ಕೊಂಡೇ ಮಾಡಬೇಕು ಅಂತ ನಾವು ಹೇಳ್ತೀವಿ. ಅಲ್ಲಿ ನಾವು ಏನು ಮಾತಾಡೋದು ಹಂಗಿದ್ದಾಗ ಸಲಹೆಗಳನ್ನು ಕೊಡಿಯೋದು ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಇನ್ನೊಂದ್ಸಲ ಕರೆ ಅದರಲ್ಲಿ ಏನು ತಪ್ಪೇನಿದೆ? ತಪ್ಪೇನಿಲ್ಲ. ನಾನು ಹೇಳೋದು ಇವಾಗ ನಂಬರ್ ಹೇಳ್ತವ್ರೆ, ಇದು ನಂಬರ್ ಗೊತ್ತಿಲ್ಲ. ಪ್ರತಿ ಸಲ ನಾವೇ ಅವ್ರಿಗೆ ಬುಕ್ ಕೊಟ್ಟು ಇದ್ರಲ್ಲಿ ಬರ್ಕೊಂಡು ಪ್ರತಿ ವರ್ಷನೇ ಯಾರು ಏನು ವರ್ಷನೂ ಇದು ಮಾಡ್ಕೊಂಡು ಹೋಗೋದಿಲ್ಲ ಸರ್. ಇದ್ದೇ ಇರ್ತಾರೆ. ಸಂಘಟನೆ ಅಧ್ಯಕ್ಷರು ಚೇಂಜ್ ಆಗ್ಬೋದು, ಬದಲಾವಣೆ ಆಗ್ಬೋದು. ಇನ್ನೊಂದ್ಸರಿ ನಿರ್ವಹಿಸಿದ್ದಾವೆ. ಅದರಲ್ಲಿ ಆಟೋ ಚಾಲಕರದೊಂದು, ಜಯ ಕರ್ನಾಟಕ ಸಂಘಟನೆ ಒಂದು, ಮತ್ತೆ ನಾವು ವಿರೋಧ ಮಾಡಕ್ ಬಂದಿಲ್ಲ. ಇನ್ನ ಒಂದ್ಸತಿ ನಾಳೆ ಕರೆದ್ರು ತೊಂದರೆ ಇಲ್ಲ. ಹಬ್ಬದೊಂದಿಗೆ ಎಲ್ಲ ಇನ್ನ ಒಂದ್ಸತಿ ಯಾರು ಬಂದಿಲ್ಲ ಕನ್ನಡ ಸಂಘ ಪರ್ಯಟಕ ಆಫೀಸ್ಗೆ ಕರೆಸಿ ಇನ್ನ ಒಂದ್ಸತಿ ಹೇಳಿ ಸರ್. ಆಯ್ತಾನಪ್ಪ? ಇವಾಗ ಸಭೆಗೆ ತಿಳಿಸ್ಬಿಡಿ. ಮಾತ್ರ ಕನ್ನಡ ರಾಜ್ಯೋತ್ಸವ ಸೀಮಿತ ಆಗಿಲ್ಲ. ಇಡೀ ತಾಲೂಕಿಗೆ ಸಂಬಂಧಪಟ್ಟಂತೆ ರಾಜ್ಯೋತ್ಸವ ಮಾಡ್ತಿರೋದು. ಅವ್ರು ಹೇಳ್ತಾರೆ ತಂಡ ಮಾತ್ರ ಇದೆ ಅಂತ ಹೇಳ್ತಾರೆ. ಇಡೀ ತಾಲೂಕಲ್ಲಿ ಅನೇಕ ಸಂಘಟನೆಗಳಿದ್ದಾವೆ, ಕನ್ನಡ ಪರ ಸಂಘಟನೆಗಳು ಬಹಳಷ್ಟು ಇದ್ದಾವೆ. ಕೆಲವು ಸಲ ರಾಜಗೋಪಾಲ್ ಅವರು ನಮ್ಮ ಸಂಘಕ್ಕೆ ಫೋನ್ ಮಾಡ್ತಿದ್ರು, ಈ ಸಲ ಮಾಡಿದ್ರು ಗೊತ್ತಾದ್ರೆ ನನ್ನ ಬಂದು ಬಂದಿಲ್ಲ. ಇಂಥ ಸಂಘಟನೆಗಳು ಪ್ರತಿ ಹೋಬಳಿಯಲ್ಲಿ ಪ್ರತಿ ಗ್ರಾಮದಲ್ಲಿ ಇದ್ದಾವೆ. ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಸಂಘಗಳಿದ್ದಾವೆ. ಅದಕ್ಕೆ ಮೆಸೇಜ್ ಹೋಗ್ತಾ ಇದೆಯಾ ಇಲ್ವಾ ಅದು ಪ್ರಶ್ನೆ ಮಾಡ್ಕೊಂಡಿದೆ. ದಯವಿಟ್ಟು ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಮೆಸೇಜ್ ಹೋಗಿ ಕನ್ನಡ ಪರ ಸಂಘಟನೆಗಳಿಗೆ ಆ ಮೂಲಕ ಸಭೆ ಮಾಡಿ ಆಗ ಒಂದು ರೂಪರೇಷೆ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಇವಾಗ ಇಂಡಿವಿಜುವಲ್ ಆಗಿ ಅವರವರು ಮಾಡ್ಕೊಂಡ್ಬಿಡ್ತಾವೆ. ಈ ಕಾರ್ಯಕ್ರಮ ಏನು ನಾವು ತಾಲೂಕು ಆಡಳಿತದ ವತಿಯಿಂದ ಮಾಡ್ತೀವಿ, ರಾಷ್ಟ್ರೀಯ ಪ್ರವಾಸನ ಸಂಸ್ಥೆಯಿಂದ ಮಾಡ್ತೀವಿ, ಇದನ್ನ ಚೆನ್ನಾಗಿ ಮಾಡಿಕೊಂಡು ಆಮೇಲೆ ತಿಂಗಳೆಲ್ಲ ಕೆಲವರು ಅವಾಗ ಮಾಡ್ಕೊಂಡು ಹೋಗ್ತಾರೆ. ಫಸ್ಟ್ ಇದನ್ನ ಚೆನ್ನಾಗಿ ಮಾಡ್ಕೊಂಡು ಅರ್ಥಪೂರ್ಣವಾಗಿ ಮಾಡಿಬಿಟ್ಟು ಮತ್ತೆ ಅದನ್ನ ಮಾಡ್ಕೊಳ್ಳೋಣ. ಸರಿ, ಇದನ್ನು ಮಾಡೋದಾದ್ರೆ ಬಿಟ್ಟು ಮಾಡಿದ್ರೆ ಕರ್ಕೊಂಡು ಮಾಡ್ತಾರೆ. ಬಿಟ್ಟು ಮಾಡೋದಾದ್ರೆ ತಾಲೂಕು ಎಲ್ಲ ಮಾಡ್ತಾರೆ. ಇಲ್ಲ ಬಿಟ್ಟು ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಇನ್ಫಾರ್ಮೇಟ್ ಕೊಡಿ. ಎಲ್ಲರೂ 2025 ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಕ್ರೀಡಾಂಗಣದಲ್ಲಿ ಆರಿಸುವ ಧ್ವಜಾರೋಹಣ ಸಂಪೂರ್ಣ ಜವಾಬ್ದಾರಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು PEO ಅವರಿಗೆ ವಹಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಪಾವಗಡದವರಿಗೆ ಪೊಲೀಸ್ ಇಲಾಖೆಗೆ ಮತ್ತು ಧ್ವಜಾರೋಹಣವನ್ನು 8:30 ನೆರವೇರಿಸಲು ಸೂಕ್ತ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಇಬ್ಬರಿಗೂ ತಿಳಿಸ್ತಾ ಇದ್ದೀವಿ.
8:30 ಮಾಡೋದು 9 ಗಂಟೆ ಮಾಡೋದು ನೀವು 8:30 ಮಾಮೂಲು ಮೆಸೇಜ್ ಆದೇಶ ನಾವು 8 ಗಂಟೆಗೆ ಶಾಲಾ ಕಾಲೇಜುಗಳಲ್ಲಿ ಮುಗಿಸ್ಕೊಂಡು ಊಟ ಮಾಡಿ ಟಿಫನ್ ಮಾಡ್ಕೊಂಡು 8:30 ಬಂದು ಅಶೋಕ 8:30 ಬಂದು ಜಾಯಿನ್ ವೇದಿಕೆ ಸಿದ್ಧತೆ ಸರ್, ಈಗ ಟೋಟಲ್ ತಾಲೂಕಲ್ಲಿ ವಿದ್ಯಾರ್ಥಿಗಳಿಗೆ ಏನಾದ್ರು ಸ್ವೀಟ್ ಕೊಡ್ತಾ ಇದೆ ಸರ್ ಸರ್ಕಾರದಿಂದ? ತಂದಿದ್ವಿ ಅಲ್ಲೇ ಸ್ಟೇಜ್ ಮೇಲೆ ಹೋದ್ರೆ ಈಗ ಮಾತಾಡಬೇಡಿ, ಆಮೇಲೆ 1 ಅವರ್ ಬಿಟ್ಟು ಮಾತಾಡೋಣ ಅಂತ ಹೇಳಿ ಶಾಸಕರು ಹೇಳಿದ್ದಾರೆ. ನೆಕ್ಸ್ಟ್ ಟೈಮ್ ಈ ತರ ಮಾಡಬೇಡಿ, ಜೋರ ಮಾಡಿ, ಒಂದು ಹಬ್ಬದ ವಾತಾವರಣ ಇರಲಿ ಅಂತ. ಈಗ ದಸರಾ ಹಬ್ಬ ಹೆಂಗ್ ಮಾಡ್ತಾ ಇದ್ದಾರೆ ಮೆರವಣಿಗೆ ಅವೆಲ್ಲ, ಇಲ್ಲಿ ಯಾವುದೇ ರೀತಿ ಗಡಿಭಾಗ ಇದೆ ಪಾವಗಡ. ಇಲ್ಲಿ ಎಲ್ಲಾ ತಾಲೂಕಲ್ಲಿ ಎಲ್ಲಾ ಹೋಬಳಿಗಳಲ್ಲಿ ಎಲ್ಲ ಹೋಬಳಿಗಳನ್ನು ಸೇರಿಸ್ಕೊಂಡು ಒಂದು ಹಬ್ಬದ ರೀತಿ ವಾತಾವರಣ ಇರಬೇಕಿಲ್ಲ. ಬಟ್ ಏನಿಲ್ಲ, ಸುಮ್ಮನೆ ನಾಮಕಾವಸ್ಥೆ ಅಲ್ಲ, ಒಂದು ಸ್ಟೇಜ್ ಹಾಕ್ತಾರೆ, ಕುಂದಿಸ್ತಾರೆ, ಮಾತಾಡ್ತಾರೆ, ಕಳಿಸ್ಬಿಡ್ತಾರೆ. ಇದೇ ಆಗ್ತಾ ಇದೆ ಕನ್ನಡ ರಕ್ಷಣಾ ವೇದಿಕೆ. ದಯವಿಟ್ಟು ಎಲ್ಲಾರ್ಗೂ ತಿಳಿಸಿ, ಎಲ್ಲ ಹೋಬಳಿಗೂ ತಿಳಿಸಿ, ಎಲ್ಲಾನು ಕಲಿಸಿ, ಒಂದು ಕಲಾ ತಂಡಗಳ, ನೃತ್ಯ ತಂಡಗಳ, ಬೇರೆ ಸ್ಕೂಲ್ ಮಕ್ಕಳ ಹತ್ರ ಡ್ಯಾನ್ಸ್ ಮಾಡಿಸ್ತಾರೆ, ಕಲಿಸ್ಬಿಡ್ತಾರೆ. ಇನ್ನು ಅಷ್ಟಮಾತ್ರ ಏನಕ್ಕೆ ಮಾಡ್ಬೇಕು ಸರ್ ನಾಮಕಾವಸ್ಥೆ? ಲಾಸ್ಟ್ ಟೈಮ್ ಶಾಸಕರು ಗಮನ ಕೂಡ ತಂದಿದ್ವಿ ನಾವು, ಬೇಕಾದ್ರೆ ಕೇಳಿ ವಿಚಾರಿಸಿ. ಈ ಸಲಿನೂ ಸ್ವಲ್ಪ ನಮಗೆ ಒಂದು ಹಬ್ಬದ ವಾತಾವರಣ ಇಲ್ಲಿ ಎಲ್ಲ ಹೋಗಿ ಎಲ್ಲ ಪಾವಗಡ ತಾಲೂಕು ಅತ್ಯಂತ ಎಲ್ಲರೂ ಬಂದು ಸೇರಿ ಇದೊಂದು ಹಬ್ಬದ ತರ ಮಾಡಬೇಕು. ಗಡಿಭಾಗ ಆಗಿರೋದ್ರಿಂದ ನಾವೇ ಮುಂದೆ ನಿಂತು ಜೋರ ಮಾಡ್ಬೇಕಂತ ಹೇಳ್ತಾ ಇದ್ದೀವಿ. ಆದ್ರೆ ಹೇಳಿದ್ವಲ್ಲ, ಯಾಕೆ ಇವತ್ತು ಕನ್ನಡಪರ ಸಂಘಟನೆಯವರು ಬಂದಿಲ್ಲ ಅಂತ ಪೂರ್ವಭಾವಿ ಸಭೆ ಮಾತ್ರ ಕನ್ನಡಪರ ಸಂಘಟನೆಗಳು ಅಷ್ಟೇ, ಬೇರೆ ಯಾವ ಈಗ ನಾವು ಎಲ್ಲೆಲ್ಲಿ ಹಿಂದೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ, ಒಂದು ನಿಮಿಷ ಇಲ್ಲಿ ಕೇಳಿ, ಅಲ್ಲೆಲ್ಲ ನಮ್ಮ ಕನ್ನಡ ತಾಯಿಯ ಮೆರವಣಿಗೆ ಹೋಗಿರ್ತಾ ಇತ್ತು. ಅದೇ ಈಗ ಅದು ಮಾಡಬೇಕು ಅಂತ ಸರ್. ಈಗ ಮಾಡೋಣ, ಈ ಸಲ ಸ್ಟಾರ್ಟ್ ಮಾಡೋಣ. ಈ ಸಲ ನಮ್ಮ ಇಲಾಖೆಯಿಂದಲೇ ನಾವು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಮುಂದುವರ್ಸ್ಕೊಂಡು ಹೋಗ್ಬೇಕು. ಮತ್ತೆ ಈಗ ಸದ್ಯಕ್ಕೆ ಅಲ್ಲಿ ಬರೇ ಸ್ತಬ್ಧಚಿತ್ರ ಬಂದರೆ ಆಗಲ್ಲ, ಕನ್ನಡ ಪರ ಸಂಘಟನೆಗಳು ಎಲ್ಲ ಇರಬೇಕು. ಟ್ಯಾಬ್ಲೆಟ್ಸು, ಒಂದು ಕಲಾ ತಂಡ ಇರಬೇಕಾಗುತ್ತೆ. ಈಗ ಸದ್ಯಕ್ಕೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಇಲ್ಲಿ ಏನೋ ಆಶ್ವಾಸನೆ ಕೊಡಕ್ಕೆ ಹೋಗಲ್ಲ, ಯಾಕಂದ್ರೆ ಸುಮ್ಮನೆ ತೊಂದರೆ ಆಗಲ್ಲ. ಏನೋ ಒಂದು ತಮಟೆ ವಾದ್ಯನೋ ಏನೋ ಒಂದು ಇರಬೇಕು, ಏನೋ ಒಂದು ಇರಬೇಕು. ಅದ್ರ ಜೊತೆಗೆ ನಾವು ಕೂಡ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಇರಬೇಕು, ಕುಣಿದಾಡ್ಕೊಂಡು ಬರಬೇಕು, ಹಬ್ಬದ ವಾತಾವರಣ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಆ ರೀತಿ ಯೋಚನೆ ಮಾಡೋಣ. ಮತ್ತೆ ಇದ್ರ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳ ಜೊತೆ ಮತ್ತು ಸಂಘಟನೆಗಳ ಜೊತೆ ಮಾತಾಡ್ತೀನಿ, ಏನು ಮಾಡ್ಬೋದು ಅಂತ. ಈ ಸದ್ಯಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಮಾಡೋಣ ಈ ಸಲ. ಸರ್, ಇನ್ನೊಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ ಸರ್, ನಾನು ತಂದ್ಬಿಡ್ತೀನಿ ಸರ್. ಅಲ್ಲ, ಒಂದೇ ಒಂದು ವಿಚಾರ ಸರ್, ಒಂದೇ ಒಂದು ವಿಚಾರ. ಆಮೇಲೆ ಪ್ರತಿ ವರ್ಷದಂತೆಯೇ ನಾವು ಕಳೆದ 3 ವರ್ಷಗಳಿಂದ ಮೇಡಮ್ ಅವರು ಹೇಳಿದ್ರು, ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಗಡಿನಾಡು ಅಂತ ಹೇಳಿದ್ರು ಅಲ್ವಾ ಸರ್? ಸರ್, ನಿಮಗೆ ಪ್ರಮುಖವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಸರ್, ಕಳೆದ 3 ವರ್ಷದಿಂದ ಇವ್ರು ಬಂದು 1 ವರ್ಷ ಆಗಿದೆ. ಗಡಿನಾಡು ಆಗಿರೋದ್ರಿಂದ ನಮ್ಮ ಪಾವಗಡ ಇದರಲ್ಲಿ ಸರ್ಕಲ್ ಬಳಿ ಎಲ್ಲಾದ್ರೂ ಒಂದು ಕಡೆ ಧ್ವಜಸ್ತಂಭ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕನ್ನಡ ಪರ ಸಂಘಟನೆಗಳೆಲ್ಲ ಒಗ್ಗೂಡಿಸ್ಕೊಂಡೇ ಕೇಳ್ತಾ ಇದ್ದೀವಿ. ಒಬ್ಬ ಇಂಡಿವಿಜುವಲ್ ಅಂತ ಏನಿಲ್ಲ, ಎಲ್ಲರೂ ಸೇರಿ ಮಾಡಬೇಕು ಅಂತ ಕಳೆದ 1 ವರ್ಷದಿಂದ ಎಷ್ಟು ಆಟ ಆಡಿಸಿದರೆ ಕೇಳಿ ಸರ್. ಇಲ್ಲ ಮಾಡಬೇಕು, ಇಲ್ಲ ಮಾಡೋಕೆ ಉತ್ತೇಜನ ಕೊಡಬೇಕು ಸರ್. ಈಗ ಏನೂ ಮಾಡಿಲ್ಲ. ಬಜೆಟ್ ತೆಗೆದಿದ್ದಾರೆ, ಪ್ಲೇಸು ತೋರಿಸಿದ್ದಾರೆ, ಮಾಡೋದಕ್ಕೆ ಟೈಪ್ ಸಿಕ್ಕಿಲ್ಲ ಅಷ್ಟೇ. ಅದಕ್ಕೆ ನಾನೇ ಸಾಕ್ಷಿ. ಮೊನ್ನೆ ರಾಜೇಶ್ ಪ್ರೆಸಿಡೆಂಟ್ ಇದ್ದಾಗ ವಾಲ್ಮೀಕಿ ಇದಕ್ಕೊಂದು ನಮ್ಮದಕ್ಕೊಂದು ಅಮೌಂಟ್ ಬಿಟ್ಟಿದ್ದಾರೆ ಸರ್, ಪ್ಲೇಸು ತೋರಿಸಿದ್ದಾರೆ. ಬಟ್ ಯಾವ ಸಂಘಟನೆಗೂ ಸಂಬಂಧ ಇಲ್ಲ. ಈಗ ವೈರಸ್ ಎಲ್ಲರೂ ಕೇಳಿದ್ರು, ಎಲ್ಲ ಸಂಘಟನೆಗಳು ಸೇರಿ ಮಾಡಬೇಕು ಅಂತ. ಆ ಸಮಸ್ಯೆಯಿಂದ ಮಾತ್ರ ಖಾಲಿ ಇದೆ ಸರ್. ಶಾಸಕರ ಪರ್ಮಿಷನ್ ಆಗಿದೆ, ಮತ್ತೆ ತಹಶೀಲ್ದಾರ್ ಮಂತ್ರಾಲಯದಿಂದ ಪರ್ಮಿಷನ್ ಕೊಟ್ಟಿದ್ದಾರೆ, ಆಫೀಸರ್ ಕೊಟ್ಟಿದ್ದಾರೆ. ಟೋಟಲ್ ಟೀಮ್ 24 ಜನ ರೆಸಲ್ಯೂಷನ್ ಕೂಡ ಕೊಟ್ಟಿದ್ದಾರೆ ಸರ್. ಆದ್ರೆ ಮೌಖಿಕವಾಗಿ ಮಾತ್ರ ಹೇಳ್ತಿದ್ದಾರೆ ಸರ್. ರೆಸಲ್ಯೂಷನ್ ಮಾಡಿದ್ದೀರಲ್ಲ ಸರ್.
ಎಲ್ಲ ಹೇಳಿರೋದು ಸಂಘಟನೆ ಇವತ್ತು ಎಲ್ಲರೂ ಸದಸ್ಯರು ತಗೊಳ್ಳೋಣ. ಇವತ್ತು ಸರ್, ದಯವಿಟ್ಟು ಆಯ್ತು ನೀವು ಹೇಳಿದ್ದಕ್ಕೆ ಎಲ್ಲ ಸಾಧು ಅರ್ಥ ಆಗಿದೆ. ಎಲ್ಲರೂ ಕೂಡ ಈ ಪದ ಮೈದಾನ ನಮ್ಮ ನಿಲ್ಲಿಸ್ಬಿಟ್ರೆ ನಾವು ಆಯ್ತು, ಹೇಳಿ. ಯಾಕೆ- ಆಯ್ತಣ್ಣ, ಇವಾಗ ಒಂದು ನಿಮಿಷ ಡಿಮ್ಯಾಂಡ್ ಒಂದೇ. ಮತ್ತೆ ಹೇಳಿ ಏನು? ಮತ್ತೆ ಹೇಳಿ ದಯವಿಟ್ಟು ಒಂದು ನಿಮಿಷ. ಏನು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ಕೂಡ ಎಲ್ಲರೂ ಕೂಡ ಮತ್ತು ಮಂದಿರ ಅಧಿಕಾರಿಗಳಿಗೂ ಮತ್ತು ಎಲ್ಲ ಪತ್ರಿಕೆ ಮಿತ್ರರಿಗೂ ಮತ್ತು ಎಲ್ಲರೂ ಕೂಡ ಸರ್ಕಾರ ಎಲ್ಲ ಅಧ್ಯಕ್ಷರು ಕೂಡ ಎಲ್ಲರೂ ಕೂಡ ನಮಸ್ಕರಿಸ್ತಾ ಏನಂದ್ರೆ ಸಾಹೇಬ್ ಸಭೆ ಸ್ಟಾರ್ಟ್ ಮಾಡ್ತವ್ರೆ. ಒಂದೊಂದು ಪಾಯಿಂಟೇ ಕೇಳ್ತವ್ರೆ. ಪಾಯಿಂಟ್ ಕೇಳಿ. ಈ ಹಿಂದೆ ಸರ್, ಈ ಸತಿ ವೇದಿಕೆ ಸಿದ್ಧತೆ ಇನ್ನೊಂದು ಸ್ವಲ್ಪ ಶಾಮಿಯಾನ ಹೆಚ್ಚಿಗೆ ಮಾಡೋಣ ಅಂತ ನನ್ನೊಂದು ಅನಿಸಿಕೆ ಇದೆ. ನಿಮ್ಮ ಅಭಿಪ್ರಾಯಗಳು ಹೇಳಿದ್ರೆ ಎಷ್ಟು ದೊಡ್ಡದಾದ್ರೂ ಎಲ್ಲ permission ಇದೆ. ಅದಕ್ಕೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಸೋಣ ಅಂತ ಹೇಳಿ ಇನ್ನೊಂದೇನಾಗುತ್ತೆ, ನಾವು ಲೇಟ್ ಮಾಡಿದಷ್ಟು ಮಕ್ಕಳು ತೊಂದರೆ ಆಗುತ್ತೆ. ನಾವು 8:30, 8:45 ಸ್ಟಾರ್ಟ್ ಮಾಡಿಬಿಟ್ರೆ ಮಕ್ಕಳನ್ನ 10:10 ಕಳಿಸ್ಬಿಟ್ರೆ ಚೆನ್ನಾಗಿರುತ್ತೆ. ನಾವು ಲೇಟ್ ಮಾಡಿದಷ್ಟು ಮಕ್ಕಳಿಗೆ ಅದು ತೊಂದರೆ ಆಗುತ್ತೆ. ನಾವೇನೋ ನೆರಳು ಕಡೆ ಎಲ್ಲೋ ಒಂದು ಕಡೆ ನೆರಳಲ್ಲಿ ಇರ್ತೀವಿ, ನಾವು ಸ್ಟೇಜಲ್ಲಿ ಇರ್ತೀವಿ, ಪಾಪ ಮಕ್ಕಳು ಬಿಸಿಲಲ್ಲಿರೋದು. ನಾವು ಅವ್ರಿಗೆ ಇವಾಗ ಶಾಮಿಯಾನ ಅದು ಇದು ಅಂತ ಹಿಂದಿಗಡೆ ಇರೋದು ಕಾಣಿಸೋದಕ್ಕೆ ಅದಕ್ಕೆ ತೊಂದರೆ ಆಗುತ್ತೆ. ಇಲ್ಲ ಸೈಡ್ಗೆ ಹಾಕ್ಕೋಬೋದು. ಸೈಡ್ಗೆ ಹಾಕಿದ್ರೆ ಏನಾಗುತ್ತೆ, ಅವ್ರು ಪಬ್ಲಿಕ್ಸ್ ಬಂದು ಅಲ್ಲಿ ನಿಂತ್ಕೊಂತಾರೆ. ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಇದಿರಲ್ಲ. ನಾವು ಎಲ್ಲರೂ ಸಹಕಾರ ಕೊಡಬೇಕು. ಮತ್ತು ಇವಾಗ ನಾವು ಈ ಸಲ ಪ್ರೊಸೆಷನ್ ಅಂತ ಕೂಡ ಹೇಳ್ತಾ ಇದ್ದೀವಿ. ಏನು ಇದಿರೋದ್ರಿಂದ ನಾವು ಏನೇ ಇಲ್ಲಿ ಎಲ್ಲ 8:30 ಅಷ್ಟು ಮುಗಿಸ್ಬೇಕು. 8:30ಗೆ ಅಲ್ಲಿ ಹೋಗ್ಬೇಕು. 8:30ಗೆ ಧ್ವಜಾರೋಹಣ ಆಗಬೇಕು, ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕು. 10:10 ಮುಗಿಸ್ಬಿಡ್ಬೇಕು. ಮಕ್ಕಳು ತೊಂದರೆ ಆಗಬೇಕು. ಸರ್, ಅಲ್ಲಿ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಈಗ ಅವರು ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ ಮಕ್ಕಳು. ಈಗ ಟೋಟಲ್ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಪೇರೆಂಟ್ ಎಲ್ಲ ಮುಗಿಸಿ ಒಂದು ಮೊದಲನೇ ಸ್ವಾಗತ ಭಾಷಣ ಆಗ್ತಿದ್ದಂಗೆ ಬಿಟ್ಬಿಡ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಪಬ್ಲಿಕ್ಸು ಜನಗಳೆಲ್ಲ ಬಂದು ಈವನ್ ಅವರು ಡ್ಯಾನ್ಸ್ ಮಾಡೋ ಹತ್ರ ಕೂಡ ಕ್ಲಬ್ ಆಗಿ ಹೋಗ್ಬಿಡ್ತಾರೆ. ಆಗ ಪೊಲೀಸರು ಅವಾಯ್ಡ್ ಮಾಡೋಕ್ಕಾಗಲ್ಲ, ಇವ್ರು ಟೀಚರ್ಸು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆ ಪರಿಸ್ಥಿತಿ ಯಾವಾಗಲೂ ಆಗ್ತಾ ಇದೆ. ಅದಕ್ಕೆ ಏನಾದ್ರು ನೀವು ಅನುಕೂಲ ಮಾಡಿಬಿಟ್ಟು ಬ್ಯಾರಿಕೇಡ್ ಏನಾದ್ರು ಹಾಕಿದ್ರೆ, ಅಲ್ಲ ಸರ್, ಎಷ್ಟು ಬೇಕು ಅಷ್ಟಕ್ಕೆ ಅನುಕೂಲ ಆಗುತ್ತೆ ಸರ್. ಇಲ್ಲಿದ್ರೆ ಬಹಳ ತೊಂದರೆ ಆಗ್ತಿದೆ. ಧ್ವಜಾರೋಹಣ ಆಗುತ್ತೆ. ತೆರೆದ ವಾಹನದಲ್ಲಿ ನಮ್ಮ ಶಾಸಕರೆಲ್ಲ ಕಡೆ ಹೋಗ್ತಾರಲ್ಲ, ಅದೇನಿರಲ್ಲ, ಇದಕ್ಕಿರಲ್ಲ. ನ್ಯಾಷನಲ್ ಫೆಸ್ಟಿವಲ್ಸ್ ಅಂತಂದ್ರೆ ಇದಕ್ಕೆ ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ಮಾತ್ರ ಇರುತ್ತೆ. ಅದೇ ನಾನು ಹೇಳ್ತಾ ಇರೋದು, ಕಾರ್ಯಕ್ರಮ ಅಲ್ಲಿ ಭಾಳ ಕ್ರೌಡ್ ಆಗುತ್ತೆ ಸರ್. ಅವ್ರು ಹೇಳ್ತಾರೆ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಹಿಂದೆ ಇರ್ತಾರೆ. ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಎಲ್ಲ ಓಡ್ಬಂದು ಅದನ್ನ ಆ ಕ್ರೌಡ್ ಕಡಿಮೆ ಮಾಡಬೇಕು, ಆ ಕ್ರೌಡ್ ತರಿಸ್ಬೇಕು ಅಂತ. ಯು ಶೇಪಲ್ಲಿ ಬ್ಯಾರಿಕೇಡ್ ಹಾಕ್ಸಿದ್ರೆ ಉತ್ತಮ ಅಂತ ಅವ್ರು ಹೇಳ್ತಾರೆ ಸರ್. ಬ್ಯಾರಿಕೇಡ್ ಹಾಕ್ಸ್ಕೊಂಡ್ರೆ ಹಿಂದೆ ಬರೋಲ್ಲ. ಹೈಟ್ ಬರುತ್ತೆ. ಮಕ್ಕಳು ಕಾಣಿಸಲ್ಲ. ಮಕ್ಕಳು ಈ height ಇರ್ತಾರೆ. ನಮ್ಮ ಸ್ಕೂಲ್ ಮಕ್ಕಳಿಗೆ ಕುಂತಿರ್ತಾರೆ. ಏನೋ ಒಂದು ಮಾಡ್ಬೇಕು. ಇಲ್ಲ ಸರ್, ಪಬ್ಲಿಕ್ ಪಬ್ಲಿಷ್ ಮಾಡೋಕ್ಕಾಗಲ್ಲ ಸರ್. ಮಕ್ಕಳೇ ಜಾಸ್ತಿ ಬರೋದು ಮುಂದಕ್ಕೆ. ಹೆಂಗ್ ಗೊತ್ತಾ ಸರ್, ಇವಾಗ ಶಾಲೆಗಳಲ್ಲಿ ಮಕ್ಕಳನ್ನ ತುಂಬಾ ಅವಾಯ್ಡ್ ಚೆನ್ನಾಗಿ ಮಾಡ್ತೀವಿ ನಾವು. ಅಲ್ಲಿಗೆ ಸೇರ್ಕೊಂಡ್ರೆ ಪಬ್ಲಿಕ್ ಜೊತೆ ಇನ್ವಾಲ್ವ್ಮೆಂಟ್ ಆದಾಗ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳಲ್ಲ. ಅವಾಗ ಪಬ್ಲಿಕ್ ಜೊತೆ ಇರ್ತಾರಲ್ಲ, ಅಲ್ಲಿ ಗಲಾಟೆಗಳಾಗ್ತಿರ್ತವೆ. ಗಲಾಟೆ ಆಯ್ತು, ಇವರೆಲ್ಲ ಪ್ರಯೋಗ ಮಾಡಕ್ಕಾಗಲ್ಲ. ಇವಾಗ ನಮ್ಗೆ ಸಮಸ್ಯೆ ದೊಡ್ಡದಾಗಿದೆ. ಟ್ರಯಲ್ ನೋಡಿ. ಈಗ ಪೊಲೀಸ್ ಇದೆ, ಶಿಕ್ಷಕರಿದ್ದಾರೆ. ಇವಾಗ ಯಾರು ಪ್ರೋಗ್ರಾಮ್ ಮಾಡ್ತಾರೆ ಅವರು 5 ಜನ ಸುತ್ತು ಇರ್ಲಿ ಬಿಡಿ. ಧ್ವನಿವರ್ಧಕ ಕನ್ನಡ ರಾಜ್ಯೋತ್ಸವ ಆಹ್ವಾನ ಪತ್ರಿಕೆಗಳು ಮತ್ತು ನಮ್ಮ ಇಲಾಖೆಯಿಂದಲೇ ಆಗುತ್ತದೆ. ಬೇಡ ಇದೆ. ಈ ಶಿಷ್ಟಾಚಾರವನ್ನು ನಾವು ಪಾಲನೆ ಮಾಡಬೇಕಾದ್ರಿಂದ ಕಂದಾಯ ಇಲಾಖೆಗೆ ಇದು ಮಾಡ್ತೀವಿ. ಯು ಆಫೀಸಿಂದ ಯಾರು ಬಂದಿರೋ? ಮ್ಯಾನೇಜರ್ ಬಂದಿದ್ದೀರಾ? ಸಿಹಿ ಹಂಚುವ ಕಾರ್ಯಕ್ರಮ ಸ್ವಲ್ಪ ಲಾಸ್ಟ್ ಟೈಮು ಇದೆ ದೂದ್ ಪೇಡ ಟೈಪ್ ಇರುತ್ತಲ್ಲ ಸರ್, ಸಕ್ಕರೆ ಬರ್ಫಿ. ಸ್ಕೂಲ್ ಹೋಗ್ತಾ ಇದ್ದ ಸ್ವೀಟ್ ಕೊಡ್ತಾರೆ. ನಾವು ಹೋಗ್ತಾ ಇದ್ವಿ, ಸ್ವೀಟ್ ಕೊಡ್ತಾರೆ ಅಂತ. ಅವಾಗ ಸಕ್ಕರೆ ಬರ್ಫಿ ಕೊಡೋದು. ಸಕ್ಕರೆ ಕೊಬ್ಬರಿ ಸಕ್ಕರೆ ಎಲ್ಲ ಹಾಕಿ ಕೊಡೋದು. ಅದನ್ನ ಅವರು ಈ ರೀತಿಯಾಗಿ ರೆಡಿಮೇಡ್ ಇದು ಕೇಳ್ತಾ ಇದ್ದಿಲ್ಲ. ಎಲ್ಲೋ ಕರೆಕ್ಟ್ ಸಕ್ಕರೆನ ನಮ್ಮ ಇವ್ರು ಕೊಡೋ ಫುಡ್ ಕಡೆಯಿಂದ ಕೊಡೋ ಫುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದು ಮಾಡ್ಕೊಂಡು ಮಾಡಿಸ್ಕೊಂಡು ಮಾಡೋದು. ಏನು ಮಾಡ್ಸೋಣ ಹೇಳ್ಬಿಡಿ ಅವ್ರಿಗೆ. ಅದೇ ಹೇಳ್ಬೇಡ ಸರ್, ನಮ್ಗೆ ಕ್ಲಾರಿಫಿಕೇಶನ್ ಬೇಕಾಗಿದೆ ಸರ್. ಟೌನಲ್ಲಿ ಯಾರು ಕೊಡ್ತಾರೆ ಸ್ವೀಟು?
ಮತ್ತೆ ಹಳ್ಳಿಲಿ ಸ್ಕೂಲ್ಗಳಿಗೆ ಯಾರು ಕೊಡ್ತಾರೆ? ಹಳ್ಳಿಗಳಲ್ಲಿ ಪಂಚಾಯತಿ ಕಡೆಯಿಂದ ಗ್ರಾಮ ಪಂಚಾಯತಿ ವತಿಯಿಂದ ಅವ್ರ ವ್ಯಾಪ್ತಿಯಲ್ಲಿರುವಂಥ ಸ್ಕೂಲುಗಳಿಗೆ ಸಿಹಿ ಕೊಡಬೇಕು. ಏನು ಕೊಡಬೇಕು? ಈ ಅಂಗಡಿಗಳಲ್ಲಿ ತೊಗೊಂಡೋಗಿ ಕೊಡ್ತಾರಲ್ಲ, ಆ ರೀತಿ ಬೇಡ. ಫ್ರೆಶ್ ಆಗಿ ಮಾಡಿ ಕೊಡಬೇಕು. ಅದನ್ನು ಫ್ರೆಶ್ ಆಗಿ ಮಾಡಿರೋದನ್ನ ನೀವು THO ಆಫೀಸಲ್ಲಿ ಒಬ್ಬರು ಹೆಲ್ತ್ ಇವ್ರು ಇರ್ತಾರೆ, ಅವ್ರು ಕೊಟ್ಟು ಟೇಸ್ಟ್ ಮಾಡಿಸಿ ಅವ್ರು ಓಕೆ ಆದಮೇಲೆ ನೀವು ಡಿಸ್ಟ್ರಿಬ್ಯೂಟ್ ಮಾಡಿಸ್ಬೇಕು. ಫುಡ್ ಸೇಫ್ಟಿ ಆಫೀಸರ್ ಜವಾಬ್ದಾರಿ ನಿಂದಿರುತ್ತೆ. ನಿಮ್ಮ ಜೊತೆಗೆ ನಾವು ಹಲವು ಇಲಾಖೆಗಳು ಹಾಕಿದ್ದೀವಿ, ಅಬಕಾರಿ ಇಲಾಖೆ ಹಾಕಿದ್ದೀವಿ. ಈ ಇಲಾಖೆಗಳು ಸೇರಿಕೊಂಡು ನೀವು ಈ ಇದು ಮಾಡಿಕೊಡ್ಬೇಕು. ಏನು ಮಾಡ್ತೀರಾ ಅಂತ ತಿಳಿಸ್ಬೇಕು. ಎಷ್ಟು ಜನಕ್ಕೆ ಮತ್ತೆ ಈ ಸಲ ಜವಾಬ್ದಾರಿ ತಹಸೀಲ್ದಾರ್ ಬಂದಿದ್ದಾರೆ. ಈಗ ತಹಸೀಲ್ದಾರ್ ಹೆಂಗೆ ಹೇಳಿದ್ರೆ ನೀವು ಕೇಳಿ ನೀವೇ ಉತ್ತರ ಕೂಡ ಸ್ಟಾರ್ಟ್ ಅಡುಗೆ ಮಾಡೋದಿದ್ದಾರೆ. ತಾಲೂಕಲ್ಲಿ ಎಷ್ಟೋ ಜನ ಇದ್ದಾರೆ ಅಡುಗೆ ಮಾಡೋದು. ಒಂದು ಸ್ವೀಟ್ ಮಾಡ್ಕೊಡ್ರಪ್ಪ ಅಂದ್ರೆ ಮಾಡ್ಕೊಡ್ತಾರೆ. ಮೈಸೂರು ಪಾಕ್ ಮಾಡ್ಕೊಡ್ತಾರೆ. ಇಲ್ಲ ಇಂಥ ಮಾಡ್ಕೊಡಿದ್ರೆ ಅಂತ ಮಾಡ್ತಾರೆ. ಇಲ್ಲ ಲಡ್ಡು ಮಾಡ್ಕೊಡಿದ್ರೆ ಲಡ್ಡು ಮಾಡ್ಕೊಡ್ತಾರೆ. ಇದ್ದಾರೆ. ನೀವು ಅವ್ರಿಗೆ ಇಂಟೆಂಟ್ ಹೇಳ್ಬಿಡಿ ಬೇಕು ಅಂತ, ಅಷ್ಟು ಅವರು ಮಾಡಿಸ್ಕೊಡ್ತಾರೆ. ಸರ್ ನೀವು ಸ್ಟ್ರಿಕ್ಟ್ ಆಗಿ ನೀವು ಅವ್ರಿಗೆ ಕಾಸು ಕೊಡ್ಬೇಕು. ಆಗುತ್ತೆ. ಏನು ಸೇಮ್ ಅದೇ ಇದೆ. ಮಾತ್ರ ಮಾಡ್ತಾರೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅವ್ರು ಹೇಳ್ತಲ್ಲ, ಏನೇ ಆಗಿರ್ಲಿ ಆ PDO ಮತ್ತೆ ನೀವು ಅಷ್ಟೇ ಫುಡ್ ಸೇಫ್ಟಿ ಆಫೀಸರ್ ಇಂದ ಅದು ಸರ್ಟಿಫೈ ಆಗಿರೋದು. ಯಾಕಂದ್ರೆ ಮಕ್ಕಳಿಗೆ ಮಾಸ್ಕ್ ಕೊಡೋದು ನಾವು. ಅಲ್ಲೇನಾದ್ರು ಸೋಂಕು ಪೇಡೋಟ್ ಆಯ್ತು ಅಂತಂದ್ರೂ ಮತ್ತೆ ಇದಾಗುತ್ತೆ, ದೊಡ್ಡ ಇದಾಗುತ್ತೆ. ಅದಕ್ಕೆಲ್ಲ ಆಸ್ಪತ್ರೆ ಕೊಡಬಾರ್ದು. ಫುಡ್ ಸೇಫ್ಟಿ ಆಫೀಸರ್ ನಿಮಗೆ ಓಕೆ ಅಂತ ಹೇಳಿರ್ಬೇಕು. ಅದು ಸ್ಯಾಂಪಲ್ ನೀವು ಕೊಟ್ಟಿರೋದು ಯಾರು ಅಂತ ಗೊತ್ತಿದೆಯಾ ನಿಮಗೆ? ಫುಡ್ ಸೇಫ್ಟಿ ಆಫೀಸರು DHO ಅವರೇ. ಅಂದರೆ ಅವ್ರು ಯಾರೋ ಇರ್ತಾರೆ ಅಂಡರಲ್ಲಿ, ಅವ್ರು ಹೇಳ್ಬಿಟ್ಟು ನೀವು ಮಾಡಿಸ್ಬೇಕಾಗುತ್ತೆ. ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ನೋಡಬೇಕು. ಮತ್ತು ಪಟ್ಟಣದಲ್ಲಿ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು BO ಕಡೆಯಿಂದ ಇಂಡೆಂಟ್ ತಗೋಬೇಕು. ನೀವು ಎಷ್ಟು ಮಾಡಿಸ್ಬೇಕು ಅಂತ ಅಷ್ಟೂ ಅವ್ರು ಹ್ಯಾಂಡ್ ಓವರ್ ಮಾಡಬೇಕು. ಅಷ್ಟೂ ಹ್ಯಾಂಡ್ ಓವರ್ ಮಾಡಬೇಕು. ಮತ್ತು ಕಾಲೇಜ್ಗೆ ಕೊಡ್ತಾ ಇದ್ರಾ? ಕಾಲೇಜ್ ಕೊಡ್ತಾ ಇದ್ರೆ ಹೈಸ್ಕೂಲ್ ಎಲ್ಲ ಕಡೆ ಮಾಡಿದೆ. ಆ ರೀತಿ ಆಗಬೇಕಪ್ಪ. ಫೋಟೋ ವಿಡಿಯೋಗ್ರಫಿ ಮತ್ತು ಸಮಾಜ ಕಲ್ಯಾಣ ಇಲಾಖಾಧಿಕಾರಿಗಳು ಪಬ್ಲಿಕ್ ಮೀಟಿಂಗ್ಗಳನ್ನ ಇಷ್ಟು ಮೀಟಿಂಗ್ ಅಲ್ಲಿ ನೋಡಿದ್ವಿ. ಅವ್ರು ಬೇರೆ ಅಧಿಕಾರಿಗಳು ಕಳಿಸೋದು ಬಿಟ್ರೆ ಇದುವರೆಗೂ ಅವ್ರ ಮುಖನೇ ನೋಡಿಲ್ಲ ಸರ್. ಅದು ನಮ್ಮೂರೇ ಅವ್ರದ್ದು ಮುಖನೇ ನೋಡಿಲ್ಲ ಅಲ್ಲ. ಈ ತಾಲೂಕಿಗೆ ಗೊತ್ತಿಲ್ಲ ಸರ್. ಪಬ್ಲಿಕ್ ಫಂಕ್ಷನ್ ಅಲ್ಲಿ ಯಾವ ಕೂಡ ಅಟೆಂಡ್ ಆಗೋದೇ ಇಲ್ಲ. ಮೂರ್ ತಾಲೂಕು ಏನ್ ಮಾಡ್ತಾರೆ? ನಾವು ಹೈದರಾಬಾದ್ ಹೋಗ್ತೀವಿ, ಸಿಕಿಂದ್ರಾಬಾದ್ ನಾವು ಹೇಳಿದ್ರೆ ನೀವು ಇಲ್ಲ ಇಲ್ಲೇ. ಹೌದಲ್ವಾ ಸರ್? ಕೇಳ್ದ? ಆಯ್ತು ಸರ್, ಕುತ್ಕೊಳ್ಳಿ. ನಾವು ನೋಡಿದ್ದೀವಿ ರಸ್ತೆ ಬಂದಿದ್ರಿ. ಇನ್ನು ಎಷ್ಟು ವರ್ಷ ಆಯ್ತು ಬಂದು? ಮತ್ತೆ ಕುತ್ಕೊಳ್ಳಿ. ನಮಸ್ಕಾರ. ಗುಲಾಬಿ ಕೊಟ್ಟಿರ್ತೀವಿ. ಅದಕ್ಕೆ ಮುಂದಾಳತ್ವ ವಹಿಸ್ಬೇಕು. ಇವಾಗ ಇದರಲ್ಲಿ ಏನು ಮಾಡಿದ್ವಿ? ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕುಡಿಯುವ ನೀರು ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅವರು ಸೂಪರ್ವಿಷನಲ್ಲಿ ನಡೀತದೆ. ಅವ್ರ ಮೇಲೆ ಉಸ್ತುವಾರಿಯಲ್ಲಿ ನಡೀತದೆ. ನೀವು ಸಪೋರ್ಟ್ ಮಾಡಬೇಕು. ನೀವು ಮಾತಾಡ್ಕೊಂಡು ಏನು ಮಾಡ್ಬೋದು ಏನು ಮಾಡಬಾರ್ದು ಅಂತ ಹೇಳ್ಕೊಂಡು ನೋಡ್ಕೊಂಡು ಯಾರೇನು ಮಾಡಬೇಕು ಅಂತ ನೋಡ್ಕೊಂಡು ಇಲ್ಲ ಎಲ್ಲ ಮಾಡಿಬಿಟ್ಟು ನಾವು ಹೆಂಗೆ ಇದು ಮಾಡ್ಕೊಂಡು ನೀವು ಶೇರ್ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾತಾಡಬೇಕು. ಇಲ್ಲ ಅಂತಂದ್ರೆ ಸರ್ ಅವ್ರು ಸಪೋರ್ಟ್ ಮಾಡಿಲ್ಲ, ನಾನು ಅದಕ್ಕೆ ಅದು ಮಾಡೋಕ್ಕಾಗಿ ಇದು ಮಾಡೋಕ್ಕಂತ ಲಾಸ್ಟ್ ಕೊನೆ ಮೂಮೆಂಟಲ್ಲಿ ಹೇಳಿದ್ರೆ ನಾವು ಅದನ್ನು ಒಪ್ಪಕ್ಕೂ ಆಗಲ್ಲ. ಅವ್ರಿಗಿನ ಸ್ವಾಮೀಜಿ ಅವ್ರು ಹೇಳಿದ್ರು ಟ್ಯಾಂಕರ್ ತಂದವರು ಅಲ್ಲೇ ಇದೆಯಲ್ಲ ಕುಡಿಯೋ ನೀರು ಅಲ್ಲೇ ಮುನ್ಸಿಪಾಲಿಟಿ ಕಡೆಯಿಂದ ನಾವು ಒಂದು 10 ನಲ್ಲಿ ಅಲ್ಲೇ ಇದೆಯಲ್ಲ. ಅದನ್ನು ಖಜಾನಾಧಿಕಾರಿಗಳು ರೆಜಿಸ್ಟ್ರಿ ಆಫೀಸರ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ತಾವು ಯಾವ ಕ್ಷೇತ್ರದಲ್ಲಿ ಮತ್ತೆ ಅದಕ್ಕೆ ಮಾನದಂಡಗಳು ಯಾವ ರೀತಿ ಮಾಡಬೇಕು ಅಂತ ಸ್ವಲ್ಪ ಸಲಹೆ ಕೊಡಿ ಅಂತ. ಸರ್, ಈಗ ಮೊದಲು ನೀವು ಹೇಳಿ ಯಾವ ಕ್ಷೇತ್ರದಲ್ಲಿ ಇದೆ ಅಂತ. ಕ್ಷೇತ್ರ ಒಂದು ಜಾನಪದ ಕಲೆ, ಕ್ರೀಡಾ ಕ್ಷೇತ್ರ, ರಂಗಭೂಮಿ,
ಕೊಟ್ಟಿದ್ದೇವೆ. ಪತ್ರಿಕಾ ಮಾಧ್ಯಮ, ಗಡಿನಾಡು ಕನ್ನಡ ಸೇವೆ, ಆರೋಗ್ಯ ಮತ್ತು ಪಾರಂಪರಿಕ ವೈದ್ಯರು, ಗ್ರಾಮೀಣ ಕಲಾಕ್ಷೇತ್ರ, ಕೃಷಿ ಕ್ಷೇತ್ರ, ಸಮಾಜ ಸೇವೆ ಮತ್ತು ವಿವಿಧ ಕ್ಷೇತ್ರ ಅಂತಾರೆ. ಲಾಸ್ಟ್ ಇಯರ್ ಶಿಕ್ಷಣ ಕ್ಷೇತ್ರ ಕೊಟ್ಟಿದ್ರು ಅಲ್ಲ, ಲಾಸ್ಟ್ ಇಯರ್ ಶಿಕ್ಷಣ ಕ್ಷೇತ್ರ ತಗೊಂಡಿದ್ರು. ಪೌರ ಕಾರ್ಮಿಕರು ಅವರು ಯಾವುದೋ ಸಮಾಜ ಸೇವೆ ತೋರಿಸ್ಕೊಳ್ಳಿಕ್ಕೆ ಮಾತ್ರ ಅವ್ರಿಗೆ ಇದರಲ್ಲಿ ಹಾಕ್ಬೋದು. ಅದೇ ಶಿಕ್ಷಕರು ಈ ಕ್ಷೇತ್ರದಲ್ಲಿ ಹಾಕ್ಬೋದು, ಇದರಲ್ಲೂ ಹಾಕ್ಬೋದು. ಇದರಲ್ಲ ಇದರ ಇಲ್ಲ ಎಲ್ಲೂ ಅದನ್ನು ನಾವು ಇಗ್ನೋರ್ ಮಾಡಲೇಬೇಡಿ. ಸರ್ಕಾರಿ ಡಿಪಾರ್ಟ್ಮೆಂಟ್ ಶಿಕ್ಷಕ ದಿನಾಚರಣೆ ಮಾಡ್ತಾರೆ, ಅದನ್ನು ಮಾಡಿ. ಮತ್ತೆ ಇನ್ನೊಂದು ಏನಾಗುತ್ತೆ, ಸರ್ಕಾರ ನೌಕರಿ ದಿನಾಚರಣೆ ಮಾಡಿ ಅದನ್ನು ಮಾಡಿ. ಇಂಥ ಸರ್, ಹಿಂದೆ ತಾಲೂಕು ಶಾಸಕರು ಮಕ್ಕಳಿಗೆ ಉಪಹಾರ ಕೊಟ್ಟಿದ್ರು. ಈ ಸದ್ಯನೂ ಏನಾದರೂ ಸಾಧ್ಯವಾದರೆ ರಿಕ್ವೆಸ್ಟ್ ಮಾಡಿ ಕೊಡಿಸಿದ್ರೆ ಭಾಳ ಜನ ಉಪಯೋಗ ಆಯ್ತು. ಮಜ್ಜಿಗೆ ಸ್ವೀಟು ಎಲ್ಲ ಭಾಳ ಜನ ಉಪಯೋಗ ಆಯ್ತು. ಅದನ್ನು ಶಾಸಕರ ಕೇಳ್ಬೋದು, ನಾವು ಕೇಳಿ ದಯವಿಟ್ಟು ನೀವೇ ಕೇಳ್ಬಿಡ್ಬೇಕು ಸರ್. ಅಫಿಷಿಯಲ್ ಆಗಿ ನಮ್ಮ ಮೀಟಿಂಗಲ್ಲಿ ಚರ್ಚೆ ಆಯ್ತು ಅದನ್ನ ಅವ್ರ ಗಮನ ತರ್ತೀವಿ. ಅಂದಾಗ ಹಿಂಗಿದೆ ಸರ್ ಅಂತ ತಮಗೂ ಹಿಂಗೆ ಈ ರೀತಿ ಅಂತ ಕೇಳಿದ್ರು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನಾವು ಮಾತಾಡಿ ನಿಮ್ಮ ಇನ್ಫಾರ್ಮೇಷನ್ ನಾವೆಲ್ಲ ನಾವು ಪ್ರೋಟೋಕಾಲ್ ಪ್ರಕಾರ ಮಾಡ್ಕೊಂಡು ಅದು ಮಾಡ್ತೀವಿ. ಆಯ್ತು. ರಾಜ್ಯೋತ್ಸವ ಪ್ರಶಸ್ತಿ ನೀಡುವ ಬಗ್ಗೆ ಒಂದು ಪ್ರಸ್ತಾಪ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಮಿಟಿ ಮಾಡಿ ಆ ಕಮಿಟಿಯವರು ಒಂದು ಡಿಸಿಷನ್ ತಗೊಂಡು ಎಷ್ಟು ಅಪ್ಲಿಕೇಶನ್ಸ್ ಬರುತ್ತೆ ನೋಡಿಕೊಂಡು ಅಷ್ಟು ಅಪ್ಲಿಕೇಶನ್ಸಲ್ಲಿ ಯಾರು ಇದಕ್ಕೆ ಆಯ್ಕೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಕೆಲವು ಮಾನದಂಡಗಳನ್ನು ಇಟ್ಕೊಂಡು ಇದನ್ನು ಆಯ್ಕೆ ಮಾಡಬೇಕು ಅಂತ ಕಮಿಟಿ. ಆ ಕಮಿಟಿ ಲಾಸ್ಟ್ ಟೈಮ್ ಮಾಡಿದ್ರೆ ನೀವು ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷತೆಯಲ್ಲೇ ಒಂದು ಇದಾಗಿತ್ತು. ಸೇಮ್ ಅದೇ ಟೀಮ್ ಇಲ್ಲಿನ ಇನ್ಯಾವುದಾದ್ರು ಕ್ಷೇತ್ರ ನಿಮ್ಗೆ ಹೆಚ್ಚಿಗೆ ಮಾಡ್ಬೇಕಂದ್ರೆ ದಯವಿಟ್ಟು ರಂಗಭೂಮಿ ಇಲ್ಲ, ರಂಗಭೂಮಿ ಇದೆ. ಮನೆಯಲ್ಲಿ ವಿವಿಧ ಕ್ಷೇತ್ರ ಅನ್ನೋದು ಕೂಡ ಸೇರಿಸಿದ್ವಿ. ಒಂದ್ ವೇಳೆ ಸಂಕೀರ್ಣ ರಂಗಭೂಮಿ ಕಲಾವಿದರು ಇದೆ. ಈಗ ರವಿ ಅವರು ಅಂತ ಹೇಳಿದ್ರು ಸರ್ಕಾರಿ ನೌಕರಿಗೆ ಒಂದು ಕೊಡ್ತಾರೆ. ಹಿಂದೆ ಬಹಳ ಹಿಂದೆ ಕೊಡ್ತಾ ಇದ್ವಿ ಸರ್. ಈಗ ಏನಾಗಿದೆ, ಸರ್ಕಾರಿ ನೌಕರಿ ಸಂಖ್ಯೆ ಕೊಡ್ಬೇಕಾ ಬೇಡ ಅನ್ನೋದು ಪ್ರೋಟೋಕಾಲ್ ಕೊಡ್ತಾ ಇರೋದು ಎಲ್ಲ ಇಲಾಖೆ. ಸರ್ಕಾರಿ ಇದು ಆಫೀಸ್ಗಳಲ್ಲಿ ಪ್ರತಿಯೊಬ್ಬ ಪ್ರಾಮಾಣಿಕವಾದಂತ ಕೆಲಸ ಮಾಡೋರು ಇದ್ದಾರೆ, ಅವ್ರನ್ನ ಗುರುತಿಸ್ಬೇಕು. ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಸಹ ಮಾತಾಡೋದು ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರು. ಈಗ ಪತ್ರಿಕೆ ಮಾಧ್ಯಮದವರು ಬರೀ ಪೇಪರ್ಗಳು ಬರ್ತಾ ಇದ್ದಾರೆ, ಅದರ ಇತಿಹಾಸ ಬರ್ತಾ ಇದ್ದಾರೆ, ಅವ್ರಿಗೂ ಕೆಲವಾಗಿ ತಲುಪಬೇಕು. ಮತ್ತೆ ಕೆಲವು ಹೋರಾಟಗಾರರು ಕನ್ನಡ ನಮ್ಮ ದೇಶಕ್ಕೋಸ್ಕರ ನಾಡಿಗೋಸ್ಕರ ಅವರು ಪ್ರಾಣನೇ ಒಂದು ಇದಕ್ಕಿಕ್ಕಿ ಹೋರಾಟಗಳು ಮಾಡಿದ್ದಾರೆ, ಅವ್ರಿಗೊಂದು ಸ್ಥಾನಮಾನ ಗುರುತಿಸ್ಬೇಕು. ಮತ್ತೆ ಕೆಲವರು ಸಂಘಟನೆ 100 ಸಂಘಟನೆ ಇದಾವೆ, 100 ಸಂಘಟನೆಗೂ ವರ್ಷಕ್ಕಾಗಲ್ಲ, ಒಂದೊಂದು ಹಂತವಾಗಿ ಹೋಗ್ಬೇಕು. ಈಗ ಎಪ್ರಿಲ್ ಸೀನಿಯರ್ ಯಾರು ಮಾಡಿದಾರೋ ಅವ್ರನ್ನ ಗುರುತಿಸ್ಬೇಕು, ಅವ್ರಿಗೆ ಕೊಡಬೇಕು. ಮತ್ತೆ ಕೆಲವರು ರೈತ ಸಂಘಗಳಿಗೂ ನಮ್ಗೆ ಆಗಿಲ್ಲ, ನಮ್ಮದೇನು ಅವಶ್ಯಕತೆ ಇಲ್ಲ. ಕೊಡೋದಂಥವ್ರಿಗೆ ಇಲಾಖೆಗಳಲ್ಲಿ ಪ್ರಾಮಾಣಿಕವಾದ ತಹಸೀಲ್ದಾರ್ ಒಳ್ಳೆ ಪ್ರಾಮಾಣಿಕವಾದರು, ಪ್ರಾಮಾಣಿಕವಾದ ಕೆಲಸ ಮಾಡಿ ಮಾತಾಡಿಲ್ಲ. ಪತ್ರಿಕೆಯನ್ನು ಗುರುತಿಸ್ತೀವಿ, ಅವರ ಸಂಘಟನೆಯನ್ನು ಗುರುತಿಸ್ತೀವಿ, ಕಾರ್ಮಿಕ ದಲಿತ ಎಲ್ಲರನ್ನು ಗುರುತಿಸ್ತೀವಿ. ಹೋರಾಟ ಮಾಡೋದು ಕೊಡಬಾರ್ದೇನೋ, ಕೊಡ್ಲಾಳ ಸರ್ಕಾರ
ಸಲಹೆಗಳು ಕೊಡಿ, ತಪ್ಪೇನಿಲ್ಲ. ನೀವು ಮಾತಾಡಕ್ ಹೋಗ್ಬೇಡಿ. ಅದನ್ನ ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ, ಇಲ್ಲ ಈಗ ಮಾಡೋದಾ ಬಿಡೋದ ಯೋಚನೆ ಮಾಡೋಣ ಅಷ್ಟೇ. ಎಲ್ಲರೂ ಒಟ್ಟಾಗಿ ಒಂದು ಚರ್ಚೆ ಅಷ್ಟೇ. ಇದು ಸಲಹೆಗಳನ್ನ ಸ್ವೀಕರಿಸಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಏನ್ ಮಾಡ್ತೀವಿ ಇದ್ರಲ್ಲಿ ಇಲ್ಲ. ಮೇಡಮ್ ಅವ್ರು ಪ್ರಸ್ತಾಪ ಮಾಡಿದ್ರು ನಮ್ಮ ಶಿಕ್ಷಕರು ಅಂತ, ಶಿಕ್ಷಕರ ದಿನಾಚರಣೆ ಅಂತ ಮಾಡ್ತಾರೆ, ಅವತ್ತು ಅಲ್ಲಿ ಮಾಡೋಣ. ಮತ್ತೆ ಸರ್ಕಾರ ನೌಕರ ಸಂಘದ ದಿನಾಚರಣೆ ಇದೆ, ಕಂದಾಯ ಇಲಾಖೆ ದಿನಾಚರಣೆ ಇದೆ. ಇವಿರೋದ್ರಿಂದ ಆ ಇಲಾಖೆಯವರು ಅಲ್ಲಿ ಮಾಡ್ಕೊಳ್ಳಿ, ಅದು ತಪ್ಪೇನಿಲ್ಲ. ಇಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ನಾವು ಏನ್ ಮಾಡ್ತಾ ಇದ್ವಿ, ಇಲ್ಲಿ ನಾವು ಒಂದು ಕನ್ನಡ ರಾಜ್ಯೋತ್ಸವ ಮಾಡಕ್ ಬಂದಿದ್ದೀವಿ. ನಾವು ಈಗ ಸ್ವತಂತ್ರ ದಿನಾಚರಣೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ನಾವು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರೋ ಅವ್ರನ್ನ ಗುರುತಿಸ್ಬೇಕೆ ಹೊರತು ಬೇರೆ ಯಾರು ತರಬಾರ್ದಲ್ಲಿ. ನನ್ನ ಪ್ರಕಾರ ಸ್ವತಂತ್ರ ಹೋರಾಟದಲ್ಲಿ ಸ್ವತಂತ್ರ ಬರೋದಕ್ಕೆ ಯಾರು ಹೋರಾಟ ಮಾಡೋರೆ ಆ ಕುಟುಂಬಗಳಿಗೆ ನಾವು ಸತ್ಕಾರ ಮಾಡ್ಬೇಕಾಗುತ್ತೆ, ಸನ್ಮಾನ ಮಾಡ್ಬೇಕಾಗುತ್ತೆ, ಇದು ಮಾಡ್ಬೇಕಾಗುತ್ತೆ, ಅಂಥವನ್ನ ಅಲ್ಲಿ ತರಬೇಕಾಗುತ್ತೆ. ಗಣರಾಜ್ಯೋತ್ಸವಕ್ಕೆ ಒಂದು ರೀತಿ ತರಬೇಕಾಗುತ್ತೆ. ನಾವು ಇದರಲ್ಲೂ ಅದರಲ್ಲೂ ಎಲ್ಲದರಲ್ಲೂ ಒಂದೇ ರೀತಿ ಮಾಡಿದ್ರೆ ಪ್ರಯೋಜನ ಇಲ್ಲ, ಅದಕ್ಕೊಂದು ಅರ್ಥನೂ ಇರಲ್ಲ. ಇವಾಗ ಕನ್ನಡ ಪರ ಸಂಘಟನೆಗಳು ಎಷ್ಟೋ ಹೋರಾಡಿದ್ದಾವೆ, ಕನ್ನಡ ಉಳಿಸ್ಕೋಬೇಕು ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಅಂತ. ಅದರಲ್ಲಿ ಯಾವಾಗಿಂದ ಹೋರಾಟಗಳು ಸ್ಟಾರ್ಟ್ ಆಗಿರೋದು ಒಂದಷ್ಟು ವರ್ಷಗಳಿಂದ ನಡೀತಾನೆ ಇದೆ. ಅದು ರೀಸೆಂಟಾಗಿ ಕೂಡ ಕೆಲವು ಬೋರ್ಡ್ಗಳಲ್ಲಿ ಕನ್ನಡ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದಕ್ಕೆ ಕನ್ನಡ ಕೂಡ ಬರ್ಸಿರೋ ಅಂತೆಲ್ಲ ಉಂಟಿದೆ. ಇವೆಲ್ಲ ನಾವು ನೋಡಿದ್ದೀವಿ. ಆ ರೀತಿಯಾಗಿ ನಾವು ಯಾವ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇರಬೇಕು, ಅದ್ರ ರಿಲೇಟೆಡ್ ಇರಬೇಕು. ಇವಾಗ ಎಷ್ಟೋ ಜನ ಟೀಚರ್ಸು ಸಾಹಿತ್ಯ ಕ್ಷೇತ್ರದಲ್ಲಿದ್ದಾರೆ, ನಮ್ಮ ರಂಗಭೂಮಿ ಕ್ಷೇತ್ರದಲ್ಲಿದ್ದಾರೆ, ಜಾನಪದ ಕಲೆಯಲ್ಲಿದ್ದಾರೆ. ಅವ್ರು ಅಪ್ಲೈ ಮಾಡ್ಬೋದು. ಅದರಲ್ಲಿ ಸರ್ಕಾರ ನೌಕರರು ಅಂತ ಹೇಳ್ಬಿಟ್ಟು ಅವ್ರು ಅಪ್ಲೈ ಮಾಡಬಾರ್ದು ಅಂತೇನಿಲ್ಲ, ಮಾಡ್ಬೋದು. ಅದರಿಂದ ಏನು ಬಂದಿದೆ, ಎಲ್ಲಿವರೆಗೂ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ, ಯಾವ ಮಟ್ಟಕ್ಕೆ ಹೋಗ್ಯಾರ ಅವರು, ರಾಷ್ಟ್ರ ಮಟ್ಟಕ್ಕೆ ಹೋಗೋರ, ರಾಜ್ಯ ಮಟ್ಟಕ್ಕೆ ಹೋಗೋರ, ಜಿಲ್ಲಾ ಮಟ್ಟಕ್ಕೆ ಹೋಗೋರ, ಇವೆಲ್ಲ ನಾವು ನೋಡ್ಬೇಕಾಗುತ್ತೆ. ಆ ಮಾನದಂಡಗಳೆಲ್ಲ ನೋಡಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಆಯ್ಕೆ ಮಾಡಿ ಅಲ್ಲಿ ನಾವು ಸತ್ಕಾರ ಮಾಡ್ಕೋಬೇಕು, ಸನ್ಮಾನ ಮಾಡಬೇಕಾಗುತ್ತೆ. ಇಲ್ಲ ಅಂತ ಬೇಕಾಬಿಟ್ಟಿ ಮಾಡಿದ್ರೆ ಏನಾಗುತ್ತೆ, ಕ್ಯೂಲು ಸುಮ್ಮನೆ ಇರಲ್ಲ, ಏನೇನೋ ಮಾತಾಡ್ತಾ ಇರ್ತಾರೆ ಪಕ್ಕದಲ್ಲಿ. ಹಿಂಗೆ ಕ್ಯಾಲಿಸ್ರಿ ವಾನ್ ಕ್ಯಾಲಿಸ್ರಿ ಅವ್ನಿಗೆ ಯಾಕೆ ಕೊಡ್ಬೇಕು, ಹಿಂಗೆ ಯಾಕೆ ಕೊಡ್ಬೇಕು, ಇದೇ ಮಾತುಗಳು ಬರ್ತಾ ಇರ್ತಾರೆ. ಅವ್ರೇನೇ ಬಂದ್ಕೊಳ್ಳಿ, ನಾವೇನು ಮಾಡ್ತೀವಿ, ಒಂದು ಕಮಿಟಿ ಅಂತ ಮಾಡಿದ್ಮೇಲೆ ಆ ಕಮಿಟಿಯಲ್ಲಿ ಅವ್ರನ್ನ ಯಾವ ಮಾನದಂಡಗಳ ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ಅವರು ಅದಕ್ಕೆ ಡಿಸ್ಕ್ರಿಪ್ಷನ್ ಕೂಡ ಕೊಡಬೇಕು. ಸುಮ್ಮನೆ ಇಷ್ಟು ಅರ್ಜಿ ಬಂತು, ಇಷ್ಟೆಲ್ಲ ಇವ್ರು ಸೆಲೆಕ್ಟ್ ಮಾಡಿದ್ರು ಅಂದರೆ ಆಗಲ್ಲ. ಇಷ್ಟು ಅರ್ಜಿಯಲ್ಲಿ ಇವ್ರು ಈ ರೀತಿಯಾಗಿ ಈ ರೀತಿಯ ಸಾಧನೆ ಇದೆ, ಈ ರೀತಿಯಾಗಿ ಮಾಡಿದ್ದಾರೆ, ಇಬ್ಬರು ಈಕ್ವಲ್ ಆಗಿರುತ್ತೆ. ಅವರು ಸಾಧನೆ ಮಾಡಿ ಇವ್ರು ಸಾಧನೆ ಮಾಡಿ, ಇವ್ರು ರಾಷ್ಟ್ರ ಮಟ್ಟದಲ್ಲಿ ಹೋಗಿದ್ದಾರೆ, ಇಬ್ಬರು ಹೋಗಿರ್ತಾರೆ ರಾಷ್ಟ್ರ ಮಟ್ಟಕ್ಕೆ, 2 ಸಲ ಹೋಗಿರ್ತಾರೆ ಒಬ್ರು, ಅವ್ರನ್ನ ನಾವು ಸತ್ಕಾರ ಮಾಡಬೇಕು. ಅವ್ರು ನೆಕ್ಸ್ಟ್ ಟೈಮ್ ಬಂದಾಗ ಅವ್ರು ಇಲ್ಲ ಅವರ ನೆಕ್ಸ್ಟ್ ಯೂಸೇ ಇರುತ್ತೆ ಸೀನಿಯರ್ಟಿ, ಅವ್ರು ಅಪ್ಲೈ ಮಾಡಿದಾಗ ಮತ್ತೇನು ಅವರು ಬರ್ಬೋದು, ಚಾನ್ಸ್ ಸಿಗ್ಬೋದು. ಈ ಸಲ ಸಿಕ್ಕಿಲ್ಲ ನೆಕ್ಸ್ಟ್ ಸಲ ಸಿಗುತ್ತೆ. ನಾವು ಅದಕ್ಕಂತ ಹೇಳ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡಿಕೊಂಡು ಹಂಗೆ ಮಾಡಿಕೊಂಡು ಅವ್ರ ಹತ್ರ ಹೇಳಿಸಿ ಇವ್ರ ಹತ್ರ ಹೇಳಿಸಿ ಅದೆಲ್ಲ ಮಾಡೋದು ಬೇಡ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಒಂದೊಂದು ಕ್ಷೇತ್ರ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಕೊಡಬೇಕು ಅಂತ ನಮ್ಮದು. ನೀವು ಯಾವ ರೀತಿ ಸಲಹೆ ಮಾಡ್ತೀರಾ, ಒಂದೊಂದು ಕ್ಷೇತ್ರದಲ್ಲಿ ನೀವು ಯಾವ ರೀತಿ ಸಲಹೆ ಕೊಡ್ತೀರಾ? ಅಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ, ನೀವು ಕೊಡೋದು ಕಡಿಮೆ ಆಗುತ್ತೆ. ಆಗ ಇಬ್ಬರು ಈಕ್ವಲ್ ಇರ್ತಾರೆ. ಆ ಕ್ಷೇತ್ರದಲ್ಲಿ 2 ಕೊಡ್ಲೇಬೇಕಲ್ಲ. ಈಕ್ವಲ್ ಇದ್ದಾಗ ಕೊಡೋಣ, ಈಕ್ವಲ್ ಇದ್ದಾಗ ಕೊಡೋಣ. ಅತ್ಯುನ್ನತ ಬಟ್ ಆದರೆ ಇದ್ರ ಬಗ್ಗೆ ನಾವು ನೀವು ಹೇಳಿದ್ದಕ್ಕೆ ನಾವು ಅದನ್ನು ನೋಡ್ತೇವೆ. ಯಾಕಂದರೆ ನೆಕ್ಸ್ಟ್ ಟೈಮ್ ನಾವು ಕಾರ್ಯಕ್ರಮ ಮಾಡಿದಾಗ ಆ ಯಾವುದೇ ನಮ್ಮ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ನಮ್ಮ ಸಂಘದ ಕಾರ್ಯಕ್ರಮಗಳಲ್ಲಿ ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಬಟ್ ಯಾಕಂದರೆ ಇದರಲ್ಲಿ ಕೂಡ ಸರ್ಕಾರಿ ನೌಕರರು ಕೂಡ ಕಲಾ ಕ್ಷೇತ್ರದಲ್ಲಿ, ರಂಗಭೂಮಿ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ನಿಮ್ಮಲ್ಲಿ ಬೇರೆ ಕಂಡೀಷನ್ಸ್ ಪ್ರಕಾರ ನೌಕರರಾಗಿದ್ದರೂ ಕೂಡ ಅವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅಂಥವ್ರಿಗೆ ಅದನ್ನು ಈ ಥರ ಮಾಡಿದ್ದಾರೆ. ಹಿಂದೆ ಕೂಡ ನಮ್ಮಲ್ಲಿ ಆಗಿರ್ಬೋದು, ನಮ್ಮ ಬೇರೆ ಬೇರೆ ಇಲಾಖೆಗಳಾಗಿರ್ಬೋದು, ನೌಕರರಾಗಿರ್ಬೋದು, ಅವರು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ. ಅಂಥವ್ರನ್ನ ಅಂದ್ರೆ ಇಲಾಖೆಯವರು ಅತ್ಯುನ್ನತ ಕೆಲಸ ಬೇಕಾ ನಾವು ಈ ಸರ್ಕಾರಿ ಕಾರ್ಯಕ್ರಮ ಅದನ್ನ ಮಾಡ್ಕೊಳ್ತೀವಿ. ಶಿಕ್ಷಕರು ದಿನಾಚರಣೆ ಶಿಕ್ಷಕರು ದಿನಾಚರಣೆ ಕೊಡ್ತಾರೆ. ಹಂಗೆ ನಾವು ಇಲಾಖೆ ನಾವು ಸಂಘದಲ್ಲಿ ನಾವು ಪಡುವಾಗ ನಾವು ಇಲಾಖೆಯಲ್ಲಿ ಏನು ಅತ್ಯುತ್ತಮ ಕೆಲಸ ಅಂತ ಅವತ್ತು ನಾವು ಮಾಡ್ತೀವಿ. ಇಲ್ಲಿ ಕ್ಷೇತ್ರಗಳು ಏನಿದಾವೆ ಅದರ ಬಗ್ಗೆ ಕೊಡಬೇಕು ಅಂತ ಸಾಹಿತಿಗಳಿದ್ದಾರೆ. ಹಂಗಾಗಿ ಎಷ್ಟೋ ಜನ ಜಾನಪದ ಕಲಾವಿದರು ಎಲ್ಲಿವರೆಗೂ ಹೋಗ್ಯಾರೆ, ಅವರು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ವರೆಗೂ ಹೋಗ್ಯಾರೆ. ಒಬ್ಬರು ಲೇಡಿ ಟೀಚರ್ ಅವರು ಇದರಲ್ಲಿ ಬಾಗೇಪಲ್ಲಿಯಲ್ಲಿ ಒಂದು ಕಿವಿ ಕೇಳಿಸಲ್ಲ, ಯಾವುದೋ ಒಂದು ಕ್ಷೇತ್ರದಲ್ಲಿ ತೋರ್ಬೊಮ್ಮಲಾಟ ಅಂತೀವಲ್ಲ, ಆ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಹೋಗೋಣ ನಾವು ಸತ್ಕಾರ ಸನ್ಮಾನ ಮಾಡಿದ್ವಿ. ನಾವು ಅವ್ರೆ ಗೌರ್ಮೆಂಟ್ ಅಫಿಷಿಯಲ್ಲೇ ಟೀಚರೇ ಅವ್ರು ಆ ಕ್ಷೇತ್ರದಲ್ಲಿ ಅವರು ಆ ಮಟ್ಟಕ್ಕೆ ಹೋಗಿ ನಾವು ಕರೆದು ಸನ್ಮಾನ ಮಾಡಿದ್ವಿ. ಅವೆಲ್ಲ ಮಾಡಿದ್ವಿ. ಮತ್ತೆ ಸಬ್ ರಿಜಿಸ್ಟ್ರಿ ಇದಾರೆ ಸರ್, ನಾಗರಾಜ್ ಅವರು ಸ್ಟೇಟ್ ಲೆವೆಲ್ ಹೋಗಿದ್ದಾರೆ. ಅವರು ಸರ್ಕಾರ ಆದ್ರೂ ಪರವಾಗಿಲ್ಲ, ಆ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದ್ರು.
ಅವರು ಅಲ್ಲಿ ಗುರುತಿಸ್ಕೊಂಡಿರ್ಬೇಕು. ಒಂದು ಮಟ್ಟಕ್ಕೆ ಹೋಗಿ ಅವರು ಅಲ್ಲೆಲ್ಲ ಪ್ರಶಸ್ತಿ ತಗೊಂಡಿರೋದು, ಅವ್ರನ್ನಲ್ಲಿ ಸನ್ಮಾನಿಸಿರೋದೆಲ್ಲ ಇರಬೇಕು, ಅವೆಲ್ಲ ಇರಬೇಕು. ಅವರು ಜಾನಪದ ಕ್ಷೇತ್ರಕ್ಕೆ 3 ಇಟ್ಟಿದ್ದಾರೆ, ಕ್ರೀಡಾ ಕ್ಷೇತ್ರಕ್ಕೆ 1 ಇಟ್ಟಿದ್ದಾರೆ, ರಂಗಭೂಮಿ ಕಲಾವಿದರಿಗೆ 3 ಇಟ್ಟಿದ್ದಾರೆ, ಪೌರ ಕಾರ್ಮಿಕರನ್ನ 2 ಮಾಡಿದ್ದಾರೆ, ಪತ್ರಿಕಾ ಮಾಧ್ಯಮ 3 ಮಾಡಿದ್ದಾರೆ, ಗಡಿನಾಡು ಸೇವೆ ಕನ್ನಡ ಸೇವೆ ಅಂತ ಹೇಳಿ 2 ಮಾಡಿದ್ದಾರೆ, ಆರೋಗ್ಯ ಮತ್ತು ಪಾರಂಪರಿಕ ವೈದ್ಯರು ಅದು 1 ಕೊಟ್ಟಿದ್ದಾರೆ, ಗ್ರಾಮೀಣ ಕಲಾ ಕ್ಷೇತ್ರದಲ್ಲಿ 2 ಕೊಟ್ಟಿದ್ದಾರೆ, ಕೃಷಿ ಕ್ಷೇತ್ರದಲ್ಲಿ 2 ಕೊಟ್ಟಿದ್ದಾರೆ, ಸಮಾಜ ಸೇವೆಯಲ್ಲಿ 6 ಕೊಟ್ಟಿದ್ದಾರೆ, ವಿವಿಧ ಕ್ಷೇತ್ರಗಳು ಅಂತ ಹೇಳಿ 2 ಕೊಟ್ಟಿದ್ದಾರೆ. ಈ ರೀತಿ ಇದೆ. ಕಸಾಪ ಅಧ್ಯಕ್ಷರು ಇರ್ತಾರೆ, BO ಇರ್ತಾರೆ, ನಮ್ಮ EO ಇರ್ತಾರೆ, ತಹಸೀಲ್ದಾರರು. ಈ 4 ಜನದ ಕಮಿಟಿಯಲ್ಲಿ ಇರುತ್ತೆ. ಅರ್ಜಿನ ಈ ದಿನಾಂಕ ನಾವು ನಿಗದಿಪಡಿಸ್ಬೇಕಾಗುತ್ತೆ. ಡೇಟ್ ಫಿಕ್ಸ್ ಮಾಡೋಣ. 10 ದಿವಸ ಸಾಕಾಗುತ್ತಲ್ಲ? ನಾಳೆ ಇವತ್ತಿಂದಾನೇ ಸ್ಟಾರ್ಟು. 22ನೇ ಮಾತಿಲ್ಲ, ಯಾವ ಕೊನೆ ದಿನ 25 ಅಂದರೆ 4 ಕೊಡ್ರಿ. ಯಾವ್ದಾದ್ರೂ ಕೊಡ್ಬೋದು, ಯಾವ್ದಾರ ಶಿಫಾರಸ್ ಆದ್ರೂ ಮಾಡ್ಬೋದು. ನಮಗೇನಂತಂದ್ರೆ ಅವ್ರ ಸಾಧನೆಗಳ ಬಗ್ಗೆ ಈ ಕಮಿಟಿಗೆ ತರಬೇಕಷ್ಟೇ. ಒಂದು ಬರವಣಿಗೆಯಲ್ಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಶಿಫಾರಸು ಅಂದ್ರೆ ಲೋಕೇಶ್ ಕೇಳೋದೇನಂದ್ರೆ, ಇವಾಗ ನಂದು ಬಯೋಡೇಟಾ ಎಲ್ಲ ಕೊಟ್ಟು ನಾನು ಸಾಧನೆ ಮಾಡಿದ್ದೀನಿ, ನಾನು ಸನ್ಮಾನ ಮಾಡ್ಬೋದು, ನನಗೆ ರೆಕಮೆಂಡ್ ಮಾಡೋದು ಬೇಕು. ಯಾವುದು ಬೇರೆ ಸಂಘ ಸಂಸ್ಥೆಗಳು ಅವ್ರು ಹೇಳಿದೇನಂದ್ರೆ, ರಾಜಕೀಯವಾಗಿ ಬಲವಂತರು ಯಾರಾದ್ರೂ ಕೂಡ ರೆಕಮೆಂಡ್ ಮಾಡಿದ್ರೆ ಅವ್ರು ಡೈರೆಕ್ಟ್ ಆಗಿ ನೀವು ಕೊಡ್ತೀರಾ ಅಂತ ಅವ್ರು ಕೇಳ್ತಾರೆ. ನಾನೊಂದು ಹೇಳಿದ್ದು, ನಾನೊಂದು ಹೇಳಿದೆ ಯಾವಾಗ, ನಾನೊಂದು ವಿಚಾರ ಏನ್ ಹೇಳಿದೆ, ಇವಾಗ ಒಂದು ಎಕ್ಸಾಂಪಲ್ ನಾವೇ ಇಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಒಂದು ಕ್ಷೇತ್ರದಲ್ಲಿ ಇಂಥವ್ರು ಇದ್ದಾರೆ ಸರ್, ಇದುವರೆಗೂ ನಾವು ಸತ್ಕಾರ ಮಾಡ್ಕೊಂಡು ಸನ್ಮಾನ ಮಾಡಿಲ್ಲ ಅವ್ರಿಗೆ ಅಂತ ನೀವು ಫೀಡ್ಬ್ಯಾಕ್ ಕೊಡ್ಬೋದು. ಕೊಟ್ಟಾದ್ಮೇಲೆ ಯಾಕೆ ಕೊಡಬೇಕು? ಸಭೆಯಲ್ಲಿ ಹೇಳೋದ್ರಿಂದ, ಸಭೆಯಲ್ಲಿ ತಿಳಿಸೋದ್ರಿಂದ, ಸರ್ ಈ ಮಟ್ಟಕ್ಕೆ ಹೋಗಿದ್ರು ಅವರು, ಈ ಮಟ್ಟದವರೆಗೂ ಹೋಗಿ ಅಲ್ಲೂ ಕೂಡ ಸನ್ಮಾನಿಸ್ಕೊಂಡಿದ್ದಾರೆ, ನಮ್ಮಲ್ಲಿ ಇದುವರೆಗೂ ಗುರುತಿಸಿಲ್ಲ ಅವ್ರನ್ನ, ಅವ್ರು ಇನ್ನೂ ಹಂಗೆ ಇದ್ದಾರೆ. ಎಷ್ಟೋ ಜನಕ್ಕೆ ಇದು ಗೊತ್ತಾಗಲ್ಲ. ಇವಾಗ ನಾವು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ, ಇಲ್ಲಿಂದ ಇನ್ನೊಂದು ನೀವೊಂದು 10 ಜನಕ್ಕೆ ಕೇಳ್ಬೋದು, ಒಂದು 1000 ಜನಕ್ಕೆ ಗೊತ್ತಾಗುತ್ತೆ, ಇಲ್ಲ 2000 ಜನಕ್ಕೆ ಗೊತ್ತಾಗುತ್ತೆ ಅಷ್ಟೇ. ಪತ್ರಿಕೆಯಲ್ಲಿ ಕೊಡ್ತೀವಿ, ಪತ್ರಿಕೆ ಓದೋರು ಮಾತ್ರ ಗೊತ್ತಾಗುತ್ತೆ, ಅದು ಆ ಅಂಗಡಿಗೆ ಹೋಗಿ ಓದೋರು ಇದ್ರೆ, ಇಲ್ಲಾಂದ್ರೆ ಅದು ಇಲ್ಲ. ಅದಕ್ಕೆ ಏನಂತಂದ್ರೆ ಇವಾಗ ಸಂಘಟನೆಗಳು ಮತ್ತೆ ಸಂಘಗಳಿದಾವಲ್ಲ, ಇವರು ನಿಮ್ಗೆ ಗೊತ್ತಿರುತ್ತೆ ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಅಂತ ನಿಮಗೂ ಗೊತ್ತಿರುತ್ತೆ, ಇಲ್ಲ ನಿಮ್ಮ ಪದಾಧಿಕಾರಿಗಳಿಗೂ ಗೊತ್ತಿರುತ್ತೆ. ಅವರು ಇಂಥವ್ರು ಇದ್ದಾರೆ ಸರ್, ಇಂಥವ್ರು ಬಿಟ್ಟಿದ್ದಾರೆ, ಅವ್ರಿಗೂ ಒಂದು ಗಮನಕ್ಕೆ ತರಬೇಕು, ಮತ್ತೆ ನಮ್ಮ ಗಮನಕ್ಕೂ ತನ್ನಿ ಅಂತ ಕಮಿಟಿಗೆ ಇದು ರೀತಿ ಹೇಳ್ಬೋದಾ? ನನ್ನ ಅನಿಸಿಕೆ ನಾನು ಹೇಳಿ, ನಾನು ಅರ್ಜಿ ಕೊಟ್ಟು ನಾನು ಯಾಕೆ ಸನ್ಮಾನಿಸ್ಕೊಳ್ಬೇಕು, ನಾನು ಯಾಕೆ ಕೊಡಬೇಕು, ಅವರೇ ಕೊಡಿಸ್ಕೊಳ್ಳಿ ಅಂತ. ಯಾಕಂದ್ರೆ ನಾನು ಮಾತಾಡಿರೋ ಮಾತಾಡ್ದು, ನಾನೊಂದು ಕಮಿಟಿಯಲ್ಲಿದ್ದೆ, ಒಂದು ಕಡೆ ಜಿಲ್ಲಾ ಮಟ್ಟದಲ್ಲಿ ಇದ್ದೆ. ನಾನು ಜಿಲ್ಲಾ ಮಟ್ಟದಲ್ಲಿದ್ದಾಗ ಯಾರೋ ಬಂದು ಹಿಂಗೆ ಕೇಳಿದ್ರು, ಫ್ರೆಂಡೇ ಕೇಳಿದ್ರೆ, ಯಾರು ಅಲ್ಲ, ಬೇರೆಯವ್ರಾಗಿ ನಾನೇನು ಮಾತಾಡ್ತಾ ಇಲ್ಲ, ಫ್ರೆಂಡೇ ಕೇಳಿದ್ರು, ನಾನು ಬೈದು ಕಳಿಸ್ದೆ, ನೀನು ಕೇಳಿ ತಗೋಬೇಡ, ನಿನ್ನ ಗುರುತಿಸ್ಕೊಡ್ಬೇಕು ಅಂತ ಹೇಳಿದ್ದೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನೀವು ಕೊಡಿ, ಇಂಥವ್ರು ಇದ್ದಾರೆ ಸರ್, ಇಂಥವ್ರು ಗುರುತಿಸ್ಬೇಕು ಅಂತ. ಇವಾಗ ನನಗೆ ನನ್ನ ಬಾಗೇಪಲ್ಲಿಯಲ್ಲಿ ಒಬ್ಬ ಟೀಚರ್ನ ನಾನು ಯಾಕೆ ಸನ್ಮಾನ ಮಾಡಿದೆ ಅಂದರೆ, ಅವ್ರು ಬಂದು ಅಪ್ಲಿಕೇಶನ್ ಕೊಡಲಿಲ್ಲ. ಅವರು ಆ ರಂಗದಲ್ಲಿರೋರು ಅವರು ಆಗಾಗಲೇ ಪಡ್ಕೊಂಡಿದ್ರು, ಅವರು ಸನ್ಮಾನಿಸಲಾಗಿತ್ತು ಅವ್ರಿಗೆ. ಅವ್ರು ಹೇಳಿದ್ರು, ಸರ್ ಹಿಂಗೆ ಹೋಗಿ ಹಿಂಗೆಲ್ಲ ಮಾಡಿದ್ರು ನೋಡಿ, ನಮ್ಮ ಟೀಚರ್ನ ಯಾರು ಗುರುತಿಸಿಲ್ಲ ಅಂದರು. ನಮ್ಮ ಈವನ್ BO ಕೂಡ ಅವ್ರನ್ನ ಒಂದು ದಿನವೂ ನಾವು ಇದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಂದರು. ಅವಾಗ ಏನು ಮಾಡಿದ್ವಿ ನಾವು, ಅವಾಗ ಅಲ್ಲೇ ಡಿಸೈಡ್ ಮಾಡಿಬಿಟ್ಟು ಇಂಥವ್ರನ್ನ ನಾವು ಸನ್ಮಾನಿಸ್ಬೇಕು ಅಂತ. ಆ ರೀತಿಯಾಗಿ ಫೀಡ್ಬ್ಯಾಕ್ ಕೊಡ್ಬೋದು. ಅದು ಏನಂದ್ರೆ ನಮಗೆ ಅದಕ್ಕೊಂದು ದಾಖಲೆನೂ ಇರಬೇಕು ಅಂತ ಒಂದು ರೇಟಿಂಗ್ ಯಾರಾದ್ರೂ ಕೊಡ್ಬೋದು. ಸನ್ಮಾನಿಸ್ಕೊಳ್ಬೇಕು ಅಂತಿದ್ದೀವಿ, ಇಂಥ ದಿನಾಂಕದಂದು ಇಂಥ ಕ್ಷೇತ್ರಗಳಲ್ಲಿ ನಾವು ಸನ್ಮಾನಿಸ್ಕೊಳ್ಬೇಕಂತೀವಿ. ಯಾರಾದರೂ ಅರ್ಹರಿರೋರು, ನಿಮ್ಮ ಆ ಕ್ಷೇತ್ರದಲ್ಲಿ ನೀವೆಲ್ಲ ಸಾಧನೆ ಮಾಡಿರೋರು, ನೀವು ಮಾಹಿತಿ ಬಗ್ಗೆ ನಮ್ಮ ಕಚೇರಿಗೆ ಬಂದು ಅರ್ಜಿ ಕೊಡಿ ಅಂತ ನಾವು ಹೇಳ್ಬೋದು, ಅವರಿಂದ ತಿಳಿಸ್ಬೋದು. ನಮ್ಮ ಅಧ್ಯಕ್ಷರು 25 ಮಾಡ್ಬೋಣ, ಅದು 20 ಆಯ್ತು, 28 ಲಾಸ್ಟ್. 28 ಲೇಟ್ ಆದರೆ ತಿರುಗಿ ಎಲ್ಲ 28 ಕೊನೆ ದಿನ ಇರಲಿ. 29 ನಾವು 28 ನಾವು ಮೀಟಿಂಗ್ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತಾರೆ. 27 ಲಾಸ್ಟ್ ಮಾಡಿ ಇಲ್ಲಿವರೆಗೂ ನಾವು ಮತ್ತೆ ಆವತ್ತಿನ ದಿನಾನೇ ಒಂದು ಮೀಟಿಂಗ್ ಮಾಡಿ ಅದನ್ನು ಎಲ್ಲ ಪರಿಶೀಲನೆ ಮಾಡಿ ಒಂದು ಡಿಸ್ಕಷನ್ ಮಾಡಿ ಒಂದು ಫೈನಲ್ ಲಿಸ್ಟು ಮಾಡಬೇಕು.
28 ಲಾಸ್ಟು 5:30 ಕನ್ನಡ ಮೆರವಣಿಗೆಗೆ ನಾವು ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾನು ನಿಮ್ಮಿಂದ ಏನು ಮಾಡಿದೆ ಅಂತ ನಾನು ಕೇಳ್ತೀನಿ. ನೀವೇನು ಹೇಳಿದ್ರಲ್ಲ ಪ್ರತಿ ಏನು ಇದಿದೆ ರಸ್ತೆ ಏನು ಕಂಬಗಳಿದ್ದಾವೆ ಅದಕ್ಕೆ ನಿಮ್ಮ ಕಡೆಯಿಂದ ಒಂದೊಂದು ಬಾವುಟ ನೀವು ನಿಮ್ಮ ಸಂಘಟನೆ ನಿಮ್ಮಿಂದ ನಾನು ಬಯಸ್ತಾ ಇದ್ದೀವಿ. 250 ಆಟೋ ಇವರೇ ಕಟ್ಸ್ತಾರೆ. ನಾವು ಮುನ್ಸಿಪಾಲಿಟಿ ಅವ್ರು ಕೊಡಿಸ್ತೀವಿ, ನಾವು ಕಟ್ಟಿಸ್ತೀವಿ. ಕವರ್ ಅಂಡ್ ಕಂಬಳಿಗೆಲ್ಲ ನಾವು ಡೆಕೋರೇಷನ್ ಮಾಡ್ತೀವಿ ಸರ್. ಅವತ್ತಿರ್ಬೇಕು ಅಲ್ಲ ಫ್ಲಾಗ್ ಡಬ್ಬೆ ಬರುತ್ತಲ್ಲ ಜೊತೆಗೆ ಅವರು ಬರಲಿ ಸರ್, ಬರ್ತಾರೆ. ಫ್ಲಾಗ್ಸ್ ಕೊಡಿಸ್ಬೇಕಲ್ಲ ಅವರು. ಬರೀ ಖಾಲಿ ಆಟೋ ಅಂತಂದ್ರೆ ಹೆಂಗಾಗುತ್ತೆ ಸರ್? ಕೊಡಿಸಿ ಸರ್. 4 ವರ್ಷದ ಹಿಂದೆ ಬಾಗೇಪಲ್ಲಿಯಲ್ಲಿ ಈ ಖಂಡವಾ ಅವರು ಕೊಡಿಸಿದ್ರು. 2000 ಖಂಡವಾ ಕೊಡಿಸಿದ್ರು. ಕನ್ನಡಪರ ಸಂಘಟನೆಗಳು 4 ಸಂಘಟನೆಗಳು ನಮ್ಮ ಬಾಗೇಪಲ್ಲಿಯಲ್ಲಿ ಅವರೇ ಕೊಡಿಸಿದ್ರು. 2000 ನಾವು ಮಾತಾಡ್ಬೋದಲ್ಲ. ಇದು ಸ್ಟೇಜ್ ಜಾಸ್ತಿ ಮಾಡ್ತಾ ಇದ್ದೀವಿ. ಮತ್ತೆ ಇದು ಸರ್ವೆಗಳನ್ನು ಹಾಕಬೇಕು ಅಂತ ಅದೊಂದು ಎಕ್ಸ್ಟ್ರಾ ಪ್ಲಸ್ ನಮಗೆ ಅದೊಂದು ಹೊರೆ ಆಯಿತು ಜಾಸ್ತಿ. ಮತ್ತು ನಮ್ಮ ಕಚೇರಿಯಲ್ಲೂ ಸಹ ನಾವು ಲೈಟಿಂಗ್ಸು ಮತ್ತು ಊಟದ ತಿಂಡಿ ವ್ಯವಸ್ಥೆ ಎಲ್ಲರೂ ಇತ್ತು. ಆ ಉದ್ದೇಶಕ್ಕೆ ನಮ್ದು ಈಗ ಜಾಸ್ತಿ ಅಂದ್ರೆ 70-80 ಸಾವಿರ ಮೇಲೆ ಅದಾಗ್ಲಿ ಬಿಡಿ ಸರ್. ಮತ್ತೆ ತುಮಕೂರು ದಸರಾಗೆ ಮಾಡ್ತಾ ಇದ್ದೀವಿ. ಇನ್ನೇ ಜಾಸ್ತಿ ಕಡಿಮೆ ಅಂತೂ ಮಾಡ್ತಾ ಇಲ್ಲ. ಏನ್ ರೋಡ್ ನಮ್ದು ಎಂಡ ಕೊನೆ ಆಗುತ್ತೆ ಅಲ್ಲಿ ಕರೆಕ್ಟ್ ಆಗಿ ಆ ಕಡೆ ಈ ಕಡೆ ಹೋಗಿ ಬಾವುಟ ಕಟ್ಟಬೇಕು. ನಮ್ಮ ನಾಡು ಬಾವುಟ ಕಟ್ಟಬೇಕು ಮತ್ತೆ ತೋರಣ ಕಟ್ಟಬೇಕು ಅಂತ ಹೇಳಿದ್ರೆ ಬಾವುಟ ಆದ್ರೂ ಕಟ್ಟೋಣ. ಸರ್, ಲೋಕೇಶ್ವರು ಹಿಂದಿನ ವರ್ಷನೂ ಸೇಮ್ ತರನೇ ಹೇಳಿದ್ರು. ನಾನು ಬಾರಲ್ಲಿ ಒಂದು ಬಾವುಟ ಆರಿಸಿದ್ರು. ನಾವು ನಿಜವಾಗ್ಲೂ ಯಾವುದೇ ಪಂಚಾಯತ್ ಕಾರ್ಯಕ್ರಮ ಮಾಡಿಲ್ಲ. ಹುಡುಗರು ಮಾಡಿದ್ದಾರೆ ಅಷ್ಟೇ. ಪಂಚಾಯತಿ ಕಡೆಯಿಂದ ಎಲ್ಲ ಹೊಸ ಸುದ್ದಿ ಕನ್ನಡದ ಜನಹಿಕ್ಕಿ ನೆರೆನಾಡಿಗೂ ನಾವು ಎರವಲನ್ನು ಕೊಟ್ಟು ಭಾರತಿಗೆ ಬಲವಾಗಿ ವಸುಮಲಿಗೆ ಚೆಲುವಾಗಿ ಎಲ್ಲರಿಗೂ ಗೆಲುವಾಗಿ ನಮ್ಮ ಹೊಸ ಹುಟ್ಟು ಎನ್ನುವ ಸಿದ್ದಯ್ಯ ಪುರಾಣಿಕರ ಮಾತಿನಂತೆ ಹೊಸ ಹುರುಪಿನಿಂದ ಹೊಸ ಕನ್ನಡದ ಹುಟ್ಟಿನೊಂದಿಗೆ ನಮ್ಮ ಬಾವುಗಡದ ಪ್ರಥಮ ಪ್ರಜೆ ಯಾವುದೇ ಕೆಲಸವನ್ನು ವೈ ಎಂದು ಇಂಗ್ಲಿಷ್ನಲ್ಲಿ ಕೇಳಿ ನಾನು ಮಾಡ್ತೀನಿ ಎಸ್ ಅಂತ ಮುಂದೆ ಬಂದಿರತಕ್ಕಂಥ ವೈ ರವಿ ನಮ್ಮ ತಹಶೀಲ್ದಾರ್ ನಮ್ಮ ಪುರಸಭೆಯ ಆತ್ಮೀಯರು ಕಳೆದ ವರ್ಷವೂ ಕೂಡ ತುಂಬಾ ಗುಣಾತ್ಮಕವಾಗಿ ನಮ್ಮ ಜೊತೆ ಚರ್ಚೆ ಮಾಡಿ ಎಲ್ಲವನ್ನು ಪ್ರಾಂಜಲ ಮನಸ್ಸಿನಿಂದ ಸ್ವೀಕರಿಸಿ ಏನಾದರೂ ಒಂದು ಕೆಲಸವನ್ನು ಮಾಡೋಣ ಎನ್ನುವಂತ ಒಂದು ಮನಸ್ಸುಳ್ಳ ಜಾಫರ್ ಶರೀಫ್ ಅವರು ಮುಖ್ಯಾಧಿಕಾರಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ADL ಸಾಹೇಬರಿದ್ದಾರೆ. ಮತ್ತು ಇಡೀ ಒಂದು ಸಮೂಹ ನಮ್ಮ ರೈತ ಸಂಘಟನೆ, ದಲಿತ ಸಂಘಟನೆ, ಕನ್ನಡ ಪರ ಸಂಘಟನೆಗಳು, ಪತ್ರಿಕಾ ಮಾಧ್ಯಮದವರು ಮತ್ತು ನಮ್ಮ ಎಲ್ಲ ಇಲಾಖೆಗಳ ಮುಖ್ಯಸ್ಥರುಗಳು, ಕನ್ನಡದ ಅಭಿಮಾನಿಗಳೆಲ್ಲ ಇವತ್ತು ದಿವಸ ಸೇರಿಕೊಂಡು 70ನೇ ಕನ್ನಡ ರಾಜ್ಯೋತ್ಸವ ದಿನವನ್ನ ಅತ್ಯಂತ ವೈಭವಪೂರ್ಣವಾಗಿ, ಅರ್ಥಪೂರ್ಣವಾಗಿ, ರಚನಾತ್ಮಕವಾಗಿ ಮಾಡ್ಬೇಕಂತಕ್ಕಂಥ ಅನೇಕ ಸಲಹೆ ಸೂಚನೆಗಳನ್ನ ತಾವೆಲ್ಲ ಏನ್ ನೀಡಿದ್ರೆ ಅವನ್ನೆಲ್ಲ ಕೂಡ ತಾಲೂಕು ಆಡಳಿತದ ಪರವಾಗಿ ನಮ್ಮ ತಹಶೀಲ್ದಾರ್ ಸಾಹೇಬರು ಸ್ವೀಕರಿಸಿದ್ದಾರೆ. ಅದಕ್ಕೆ ಸ್ಪಷ್ಟವಾದಂತ ಒಂದು ನಿರ್ದೇಶನಗಳನ್ನು ಕೂಡ ಕೊಟ್ಟಿದ್ದಾರೆ. ಬಹಳ ಹಿಂದೆ ನಾವು ಮೆರವಣಿಗೆ ಮೂಲಕ ಕೂಡ ಬರ್ತಾ ಇದ್ವಿ. ಆದ್ರೆ ನಮ್ಗೆ ಕೆಲವಾರು ಸಮಸ್ಯೆಗಳು ಪ್ರಾರಂಭ ಆದ್ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ನಾವು ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಪ್ರಾರಂಭ ಆದ್ಮೇಲೆ ಮಕ್ಕಳಿಗೆ ಶಾಲೆಯಲ್ಲಿ ಪ್ರತಿದಿನ ಉಪಹಾರ ಕೊಡ್ಲೇಬೇಕೆನ್ನುವಂತ ಒಂದು ಆದೇಶ ಇಲಾಖೆಯಿಂದ ಇರೋದ್ರಿಂದ ನಾವು ಶಾಲೆಯಲ್ಲಿ ಧ್ವಜಾರೋಹಣದ ಕಾರ್ಯಕ್ರಮಗಳನ್ನ, ರಾಜ್ಯೋತ್ಸವ ಕಾರ್ಯಕ್ರಮ ಅಥವಾ ಯಾವುದೇ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಿಕೊಂಡು ನಂತರ ಅಲ್ಲಿ ಮಕ್ಕಳಿಗೆ ಊಟ ಮಾಡಿಸಿ ಕರ್ಕೊಂಡ್ ಬರೋದು ಪ್ರಾರಂಭ ಆದಾಗ್ಲಿಂದ ಈ ಮೆರವಣಿಗೆಗಳು ನಿಂತೋಗಿದಾವೆ. ಬಿಟ್ರೆ ಮೊದಲು ತುಂಬಾ ವೈಭವಿತವು ನಮ್ಮ ಮಕ್ಕಳೇ ಎಲ್ಲರೂ ವೇಷಭೂಷಣಗಳು ಹಾಕೊಂಡು ಟ್ರ್ಯಾಕ್ಟರ್ಗಳಲ್ಲೆಲ್ಲ ನಾವು ಬರ್ತಾ ಇದ್ದು ನೀವೆಲ್ಲ ಕೂಡ ಕಂಡಿದ್ದೀರಿ ಹಿಂದೆಯಿಂದ ಕೂಡ. ಹಾಗಾಗಿ ಇವತ್ತು ನಮ್ಮ ತಹಶೀಲ್ದಾರ್ ಸಾಹೇಬರ ಮುಂದೆ ಬಂದು ಕನ್ನಡ ದೇವಿಯನ್ನ ನಾವು ರಾಜಾ ಬೀದಿಗಳಲ್ಲಿ ತುಂಬಾ ಮೆರವಣಿಗೆ ಮೂಲಕ ಮಾಡಿ ಕನ್ನಡತನವನ್ನು ಮೆರೆಯೋಣ ಎಂತಕ್ಕಂಥ ಒಂದು ಸದಾಶಯವನ್ನು ಇವತ್ತೇನು ನಮ್ಮ ಮುಂದೆ ಇಟ್ಟಿದ್ದಾರೆ. ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಎಲ್ಲ ಇಲಾಖೆಗಳು ನಾವೆಲ್ಲ ಸೇರಿದ್ರೆ ನಾವೇ ಒಂದು 100-150 ಜನ ಇರ್ತೀವಿ. ನಾವು ಮೆರವಣಿಗೆಯಲ್ಲಿ ಮುಂದೆ ನಿಂತು ಬರೋಣ ಅನ್ನುವಂಥದ್ದು. ಹತ್ತಿರದ ಶಾಲಾ ಮಕ್ಕಳು ಇದ್ರೆ ಅವ್ರನ್ನು ಕೂಡ ಸೇರಿಸ್ಕೊಳ್ಳೋಣ. ಯಾಕಂದ್ರೆ ಶಾಲಾ ಮಕ್ಕಳು ತಿಂಡಿ ತಿಂದು ಅಲ್ಲಿಗೆ ಬರ್ಬೇಕಾಗುತ್ತೆ. ಬೇರೆ ಬೇರೆ ಸಮಸ್ಯೆಗಳು ಇವತ್ತು ಇಲಾಖೆಯಲ್ಲಿ ಇದ್ದಾವೆ. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳು ಮತ್ತು ಮೇಷ್ಟ್ರು ಶಾಲೆಯಿಂದ ಹೊರಗಿರಬಾರ್ದು ಅನ್ನುವಂಥ ಒಂದು ಕಾನೂನುಗಳು ಕೂಡ ಇದ್ದಾವೆ. ಇವೆಲ್ಲದರ ನಡುವೆ ನಾವು ನಾಡ ಹಬ್ಬವನ್ನು ತುಂಬಾ ಯಶಸ್ವಿಯಾಗಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತುಂಬಾ ಅದ್ಭುತವಾದಂಥ ಮಾತುಗಳನ್ನು ಹೇಳಿದರು.
ಪ್ರಶಸ್ತಿಗಳ ಬಗ್ಗೆ ಕೂಡ ಸ್ಪಷ್ಟವಾಗಿ 28ನೇ ತಾರೀಕುವರೆಗೂ ತಾವು ಅರ್ಜಿ ಹಾಕ್ಬೋದು. ಎಲ್ಲ ಯಾವ್ಯಾವ ಕ್ಷೇತ್ರಗಳಲ್ಲಿ ಹಾಕ್ಬೇಕು ಅಂತ ಕೂಡ ಮಾನ್ಯ ತಹಶೀಲ್ದಾರ್ ಅವರು ತಾವು ತಿಳಿಸಿದ್ದಾರೆ. ಅದ್ರ ಜೊತೆಗೆ ವಿವಿಧ ಕ್ಷೇತ್ರ ಅಂತಿದ್ದಾರೆ. ಇದನ್ನೆಲ್ಲ ಮೀರಿ ಇನ್ನೂ ಏನಾದ್ರು ಸಾಧನೆ ಮಾಡಿದ್ದಾರೆ ಅಂದ್ರೆ ಅದನ್ನು ಕೂಡ ನಾವು ತಿಳಿಸಿದಾಗ ಅವ್ರನ್ನೂ ಗುರುತಿಸಿ ಸನ್ಮಾನಿಸುವಂತ ಕೆಲಸವನ್ನ, ಅಂದ್ರೆ ಅವ್ರನ್ನ ಸನ್ಮಾನಿಸ್ಕೊಂಡ್ರೆ ನಮ್ಮನ್ನೇ ನಾವು ಸನ್ಮಾನಿಸ್ಕೊಂಡ್ರೆ ಅನ್ನುವಂತ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಮತ್ತೆ ಸರ್ಕಾರಿ ನೌಕರರು ಕೂಡ ಹಿಂದೆ ಅತ್ಯುತ್ತಮ ಸರ್ಕಾರಿ ನೌಕರ ಅಂತ ನಾವು ಕೊಡ್ತಾ ಇದ್ವಿ. ಮತ್ತೆ ಕಾಲಾನುಕ್ರಮದಲ್ಲಿ ನಿಯಮಗಳ ಬದಲಾವಣೆ ಆಗಿದ್ರಿಂದ ಸರ್ಕಾರಿ ನೌಕರರಿಗೆ ಪ್ರಶಸ್ತಿಗಳನ್ನು ಕೊಡಬಾರದು ಅನ್ನೋದು ಆಯ್ತು. ಆದ್ರೂ ಕೂಡ ಅವರು ಕಲೆ, ರಂಗಭೂಮಿ, ಸಾಹಿತ್ಯ, ಆರೋಗ್ಯ, ಬೇರೆ ಬೇರೆ ಏನು ಕ್ಷೇತ್ರಗಳಲ್ಲಿ ಅವ್ರೇನಾದ್ರೂ ಪರಿಣಿತಿಯ ಬಂದಿದ್ರೆ ಆ ಕ್ಷೇತ್ರಗಳಲ್ಲಿ ಅವ್ರು ಹಾಕ್ಬೋದೇ ಹೊರತು ಸರ್ಕಾರಿ ನೌಕರ ಅಂತ ಹಾಕ್ಬಾರ್ದು ಅನ್ನೋದ್ರು ಕೂಡ ಮಾನ್ಯ ತಹಶೀಲ್ದಾರ್ ಅವರು ಹೇಳಿದ್ದಾರೆ. ರವಿ ಅವರು ತಾವು ತಮ್ಮ ಅಧ್ಯಕ್ಷರಾಗಿದ್ದು ನೀವೆಲ್ಲ ನೌಕರರು ತಿಳಿಸಿ, ಯಾವುದೇ ಇಲಾಖೆಯಲ್ಲಿ ಇರ್ತಕ್ಕಂಥ ನೌಕರರೇ ಆಗಲಿ ಈ ತರದ ಏನಾದ್ರು ಮಾಡಿದ್ರೆ ಅವರನ್ನ ನೀವು ಪ್ರಶಸ್ತಿಗೆ ಆಯ್ಕೆ ಮಾಡೋದು ಕೊಡಬಹುದು ಎನ್ನುವಂಥದ್ದು. ಮತ್ತೆ ಶಿಫಾರಸುಗಳು ಅದು ಕೂಡ ಆಯ್ತು. ನಾನು ಅಧ್ಯಕ್ಷನಾಗಿ 3 ವರ್ಷ ಆಯ್ತು. ತುಂಬಾ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಯಾವುದೇ ರಾಜಕಾರಣಿಗೂ ಕೂಡ ಇಂಥವ್ರ ಪ್ರಶಸ್ತಿ ಕೊಡ್ಲೇಬೇಕು ಅಂತ ನಮ್ಮ ಸಮಿತಿಗೆ 3 ವರ್ಷಗಳಲ್ಲಿ ಯಾರು ಕೂಡ ಒತ್ತಾಯ ಹಾಕಿಲ್ಲ. ಅದಕ್ಕೆ ನಾನೇ ಒಬ್ಬ ನಿದರ್ಶನ ಅಂತ ಹೇಳ್ತೀನಿ. ಯಾರು ಕೂಡ ಶಾಸಕರಾಗಿರ್ಬೋದು ಬೇರೆಯವ್ರಿಗೆ ಕೊಡ್ಲೇಬೇಕು ಅಂತ ಯಾರು ಹೇಳಿಲ್ಲ. ಏನು ಅಲ್ಲಿ ಬಂದಿದೆ ತಹಶೀಲ್ದಾರ್ ಅವರ ಒಂದು ಇದ್ರ ಮೇಲೆಗೆ ಮತ್ತು ಬಂದಿರ್ತಕ್ಕಂಥವುಗಳ ಮೇಲೆಗೆ ನಾವು ಪ್ರಶಸ್ತಿಗಳನ್ನು ಕೊಟ್ಟಿದ್ವಿ. ಕೆಲವರು ಜಾಸ್ತಿ ಕೊಟ್ರಿ, ಕೆಲವರು ಅವ್ರಿಗೆ ಯಾಕೆ ಕೊಟ್ರಿ, ಇವ್ರಿಗೆ ಯಾಕೆ ಕೊಟ್ರಿ, ಚರ್ಚೆ ಯಾವಾಗಲೂ ಇದ್ದೇ ಇರ್ತವೆ. ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಅರ್ಹರಿಗೆ ಪ್ರಶಸ್ತಿ ಸಿಕ್ಕಾಗ ಬೇರೆಯವ್ರಿಗೂ ಸಿಗುತ್ತೆ ಬೇರೆ ಬೇರೆ ಕಾರಣಕ್ಕೋಸ್ಕರ. ಕೆಲವರು ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ದಾಖಲೆ ಇರೋದಿಲ್ಲ. ಕೆಲವರು ತುಂಬಾ ಚೆನ್ನಾಗಿ ದಾಖಲೆ ಮಾಡಿರ್ತಾರೆ. ಹಂಗಾಗಿ ನಾವು ಅದನ್ನ ಈ ಸಭೆಗಳಲ್ಲಿ ನಾವು ಹೇಳೋದಕ್ಕೆ ಆಗೋದಿಲ್ಲ. ಅದನ್ನ ಸ್ಪಷ್ಟವಾದ ದಾಖಲೆ ಹೇಳಿದ್ರೆ ಯಾರೋ ಒಬ್ರು, ಇವಾಗ ನಮ್ಮ ಲೋಕೇಶ್ ಅವರು ಕೂಡ ಹೇಳಿದ್ರು, ಗವರ್ನರ್ ಅವರು ಹೇಳಿದ್ರು, ಬೇರೆ ಬೇರೆ ಹೇಳಿದ್ರು, ನಮ್ಮ ಲೋಕೇಶ್ ಪಾಳ್ಯಗೌಡ ಏನಾಗುತ್ತೆ, ಈಗ ನನಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀನಿ, ನಾನು ಪ್ರಶಸ್ತಿ ಕೊಡ್ರಿ ಅಂತ ಹೇಳೋದಕ್ಕೆ ಮುಜುಗರ ಪಡ್ಬೋದು. ಉದಾಹರಣೆಗೆ ನಾನು ಕಳೆದ 3 ದಶಕಗಳಿಂದ ಕನ್ನಡ ಕೆಲಸ ಮಾಡ್ಕೊಂಡು ನಾನು ಪ್ರಶಸ್ತಿ ಇದುವರೆಗೂ ತಗೊಂಡಿಲ್ಲ. ನಾನು ಬೇಡ ಅಂತ ಜಿಲ್ಲಾ ಪ್ರಶಸ್ತಿ ಕೊಡ್ತಿದ್ರು, ಬೇಡ ಬೇರೆ ಯಾರು ಹಿರಿಯರಿಗೆ ಕೊಡ್ಸಿದ್ರು. ಕೆಲವು ಬೇಡ ಅಂತ ಹೇಳ್ತಿರ್ಬಹುದು, ಅಥವಾ ತಗೊಳ್ಳಿಂದ ಕೇಳಿ ನಾನೇ ಯಾಕೆ ಕೇಳಬೇಕು ಅನ್ನೋಂಥದ್ದು ಇರ್ಬೋದು. ಅಂತವ್ರ ಪರವಾಗಿ ನೀವು ಲೆಟರ್ ನೀವು ಬರೀರಿ, ದಾಖಲೆಗಳು ಅವರವಿರಲಿ, ನೀವು ಬರೀರಿ. ನಾನು ಇಂಥ ವ್ಯಕ್ತಿಯನ್ನ ನಾನು ಇಂಥ ಸಾಧನೆಗಳು ಮಾಡಿದ್ರೆ ಶಿಫಾರಸ್ ಮಾಡ್ತಿದ್ದೀನಿ, ನಿಮ್ಮ ಒಂದು ಸಂಸ್ಥೆಯಿಂದ ಶಿಫಾರಸ್ ಮಾಡಿ ವೈಯಕ್ತಿಕವಾಗಿ ಕೂಡ ನೀವು ಕೊಡ್ಬೋದು. ಆದ್ರೆ ಪತ್ರಿಕಾ ಮಾಧ್ಯಮಗಳು ಹೆಚ್ಚು ಇದನ್ನು ಪ್ರಚಾರ ಮಾಡಿ ಹೆಚ್ಚು ಅರ್ಜಿಗಳು ಇಲ್ಲಿ ಬರಲಿ, ಹೆಚ್ಚು ಜನಕ್ಕೆ ಪ್ರಶಸ್ತಿ ಕೊಟ್ಟು, ನಾವು ಪ್ರಶಸ್ತಿ ಅಂದ್ರೆ ದುಡ್ಡು ಏನು ಕೊಡಲಿಲ್ಲ, ಅವ್ರಿಗೆ ಒಂದು ಗೌರವವನ್ನು ಕೊಡುವಂತ ಕೆಲಸವನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಹಿಂದೆ ನೋಡಿ 30 ಜನಕ್ಕೆ ಪ್ರಶಸ್ತಿ ಅಂದ್ರೆ ತುಂಬಾ ಎಷ್ಟೋ ಜನ ಸಾರಿ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂದ್ರು. ಕೆಲವ್ರಿಗೆ ಅರ್ಥಕ್ಕೆ ಬರ್ತಿಲ್ಲ ಅರ್ಜಿಗಳು ಏನು ಅನಕ್ಷರಸ್ಥರನ್ನೆಲ್ಲ ನೀವು ಗುರುತಿಸಿದ್ರಿ, ಅವ್ರನ್ನೆಲ್ಲ ಕರೆಸಿದ್ರಿ, ಅವ್ರಿಗೂ ಕೂಡ ನಾವು ಸನ್ಮಾನ ಮಾಡಿ ತುಂಬಾ ಗೌರವದಿಂದ ಅವ್ರನ್ನ ಕಳಿಸ್ಕೊಟ್ಟಿದ್ವಿ. ಎಷ್ಟೋ ಜನಕ್ಕೆ ಬರೋದಕ್ಕೆ ಬಸ್ ಚಾರ್ಜ್ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಬೇರೆ ನಮ್ಮ ಯಾರೋ ಸ್ನೇಹಿತರು, ಕನ್ನಡ ಪರ ಸಂಘಟನೆಗಳು, ರೈತ ಪರ, ದಲಿತ ಪರ ಸಂಘ ಅವರೇ ಕರ್ಕೊಂಡ್ ಬಂದಿರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗಿರ್ತಾರೆ. ಅವಾಗ ಪ್ರಶಸ್ತಿ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಅಂತ ಮುಗ್ಧ ಪ್ರತಿಭೆಗಳನ್ನು ಕೂಡ ನಾವು ಗುರುತಿಸಿ ಸನ್ಮಾನ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಅದರಿಂದ ಯಾವುದೇ ಒಂದು ವಿಮರ್ಶೆಗಳಿದ್ರೆ ವೈಯಕ್ತಿಕವಾಗಿ ತಹಶೀಲ್ದಾರ್ ಅವ್ರಿಗೆ ಹೇಳಿದ್ರೆ, ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಗೆ ಯಾರಿಗಾದ್ರೂ ಹೇಳ್ರಿ, ಒಳ್ಳೇದಿದ್ರೆ ಹೊರಗಡೆ ಹೇಳ್ರಿ. ಏನಾದ್ರೂ ವಿಮರ್ಶೆ ಮಾಡೋಣ ಅಂದ್ರೆ ನೇರವಾಗಿ ಬಂದು ಹೇಳಿ, ಅದರಂತೆ ಮಾಡೋಣ. ಇಲ್ಲೇ ನಾವೇ ಮಾಡ್ಬೇಕು, ನಮ್ಮಂತೆ ಮಾಡ್ಬೇಕು ಅಂತ ನಮ್ಮ ಸಾಹೇಬರು ಹೇಳ್ತಾ ಇಲ್ಲ. ಇಲ್ಲಿರೋರು ಯಾರು ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ಬೇಕನ್ನೋದೇ ಇಲ್ಲಿ ಬಂದಿರೋರೆಲ್ಲ ಒಂದು ಅಭಿಪ್ರಾಯ ಆಗಿದೆ. ಅದರಲ್ಲಿ ಯಾವುದೇ ಒಂದು ಲೋಪದೋಷಗಳಿದೆ, ಈ ತರ ಮಾಡಬಹುದು ಅನ್ನೋ ಸಲಹೆಗಳನ್ನ ಇಡೀ ಮೆರವಣಿಗೆ ವಿಚಾರದಲ್ಲಿ ನಾಗರಾಜ್ ಅವರು ಪ್ರತಿ ವರ್ಷ ಹೇಳ್ತಾ ಇದ್ದಾರೆ. ಮಕ್ಕಳನ್ನ ಮೆರವಣಿಗೆಗೆ ಬಳಸ್ಕೊಳ್ಳೋದು ತುಂಬಾ ಚೆನ್ನಾಗಿ ನಡೀತಾ ಇರ್ತದೆ. ಈಗ ಏನಾಗಿದೆ, ರಾಷ್ಟ್ರೀಯ ಹಬ್ಬಗಳಲ್ಲಿ ಈ ತರದ ಒಂದು ವಾತಾವರಣ ಇರೋದ್ರಿಂದ ಆಗಿಲ್ಲ. ಕಾಲೇಜಿನವರು ಬರೋದು ಕಷ್ಟ ಆಗುತ್ತೆ. ಮಾನ್ಯ ತಹಶೀಲ್ದಾರ್ ಹತ್ತಿರದ ಶಾಲೆಗಳ ಮಕ್ಕಳನ್ನ ಸೇರಿಸುವಂತದ್ರ ಬಗ್ಗೆ BO ಅವ್ರ ಜೊತೆ ನಾವು ಮಾತಾಡ್ತೀವಿ, ಸಾಹೇಬರು ಮಾತಾಡ್ತಾರೆ, ನಾವು ಮಾತಾಡ್ತೀವಿ, ಅವರು ಮಾತಾಡ್ತಾರೆ. ತಾವು ಕೂಡ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮೆರವಣಿಗೆಯನ್ನು ಮಾಡಿ, ಇದು ನಾಡಗೀತೆಗೆ 100ರ ಸಂಭ್ರಮ. ಇವತ್ತು ನಮ್ಮ ನಾಡಗೀತೆ ಬರೆದು ನಮ್ಮ ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ, ಶ್ರೇಷ್ಠ ಕವಿ, ರಸಕವಿ, ಋಷಿಕವಿ, ಮಹಾಕವಿ, ದಾರ್ಶನಿಕ ಕವಿ ಕುವೆಂಪು ಅವರು ಆ ನಾಡಗೀತೆಯನ್ನು ರಚಿಸಿ ಇದಕ್ಕೆ 100 ವರ್ಷ ಆಗಿದೆ. ನಾಡಗೀತೆಗೆ 100ರ ಸಂಭ್ರಮ ಅಂತ ನಾವು ಪಾವಡ ತಾಲೂಕಿನ 100 ಶಾಲಾ ಕಾಲೇಜುಗಳಲ್ಲಿ ಪರಿಷತ್ ವತಿಯಿಂದ ಕಾರ್ಯಕ್ರಮವನ್ನ ನವೆಂಬರ್ ಪೂರ್ತಿ ಕೂಡ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಯಶಸ್ವಿಯಾಗಿ ಮಾಡೋಣ. ನೂತನ ನವಚೇತನ ಉತ್ಸಾಹದ ಚೈತನ್ಯದ ಚಿಲುಮೆಯಂತೆ ನಮ್ಮ ರವಿ ಸಾಹೇಬರು ಇವತ್ತು ನೋಡಿದಾಗ ತುಂಬಾ ಖುಷಿ ಆಯ್ತು. ಎಲ್ಲವನ್ನು ಅವ್ರು ಸ್ವೀಕರಿಸುವ ಗುಣ, ಅವ್ರಿಗೆ ಉತ್ತರ ಕೊಡ್ತಕ್ಕಂಥದ್ದು, ಒಬ್ಬ ಅಧಿಕಾರಿ ತುಂಬಾ ಅದ್ಭುತವಾದಂತಹ ಒಂದು ಇದು. ಸರ್, ನಮ್ಮ ಪಾವಗಡಕ್ಕೆ ನಿಮ್ಮಂತವ್ರು ಬೇಕು. ಯಾಕಂದ್ರೆ ಪಾವಗಡ ಜನ ನಾವು ವ್ಯಾಘ್ರಮುಖ ಗೋವುಗಳು, ನೋಡೋದಕ್ಕೆ ಹುಲಿ ತರ ಕಾಣಿಸ್ತೀವಿ. ನಮ್ದು ಗೋವಿನ ಮನಸ್ಸು, ನಾವ್ ಯಾರಿಗೂ ತೊಂದರೆ ಕೊಡುವಂತ ಜನ ಅಲ್ಲ. ಯಾವುದೇ ಅಧಿಕಾರಿ ನಾವು ಬಂದಾಗ ಪಾವಗಡ ಹೆಂಗಪ್ಪ ಅಂತ ಬರ್ತಾರೆ, ಹೋಗುವಾಗ ಪಾವಗಡ ಒಳ್ಳೇದು ಅಂತ ಹೇಳಿ. ಇವಾಗ್ಲೂ ರಾಮಕೃಷ್ಣಪ್ಪ ಅಂತ ತಹಶೀಲ್ದಾರ್ ಇದ್ರು, ಬಸವರಾಜ್ ಬಹಳ ಹಿಂದೆ ಇರೋರ್ಗೂ ಇವಾಗ್ಲೂ ಅವ್ರ ವೈಯಕ್ತಿಕ ಕಾರ್ಯಕ್ರಮಗಳಿಗೆ ನಮ್ಮನ್ನೆಲ್ಲ ಕರೀತಾರೆ. ನಮ್ ಜೊತೆ ಈಗಲೂ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಅಂತ ಪಾವಗಡ ಪಾವನಗಡ ಇದು ಅನ್ನುವಂಥ ಮಾತನ್ನ ತುಂಬಾ
ಪ್ರೀತಿಯಿಂದ ತಾವು ಹೇಳ್ತಾ ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಈ ವರ್ಷ 70ನೇ ಕನ್ನಡ ರಾಜ್ಯೋತ್ಸವ ದಿನ ಅತ್ಯಂತ ಯಶಸ್ವಿಯಾಗಿ ಆಚರಣೆ ಆಗಲಿ ಅನ್ನುವಂಥ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಈ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ಸಲಹೆ ಸೂಚನೆಗಳು ಈಗ ನಮ್ಮ ಇಲಾಖಾ ಮಿತ್ರರಿಗೆ, ಸಂಘ ಸಂಘಟನೆಗಳಿಗೆ, ಕನ್ನಡಪರ ಸಂಘಟನೆಗಳಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳು. ಈ ಬರುವ ನವೆಂಬರ್ 1ನೇ ತಾರೀಕಿನಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಪುನಾಚರಣಾ ಸಮಿತಿಯ ಅಧ್ಯಕ್ಷರಾದ ನಾನು, ತಹಸೀಲ್ದಾರ್, ನಮ್ಮ ಇಲಾಖಾ ಮಿತ್ರರೊಂದಿಗೆ ಮತ್ತು ಕನ್ನಡಪರ ಸಂಘಟನೆಗಳು ಮತ್ತು ಇತರೆ ಸಂಘ ಸಂಸ್ಥೆಗಳು ಎಲ್ಲ ಒಟ್ಟುಗೂಡಿಸಿಕೊಂಡು ಇವತ್ತು ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗಲ್ಲಿ ನಮ್ಮ ಪತ್ರಿಕಾ ಮಿತ್ರರು ಮತ್ತು ಕನ್ನಡಪರ ಸಂಘಟನೆಗಳು, ರೈತಪರ ಸಂಘಟನೆಗಳು ಇವರೆಲ್ಲ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಗಳಂತೆ ನಾವು 1ನೇ ತಾರೀಕು 8:30ಗೆ ನಾವು ನಮ್ಮ ಹಿಂದಿನಂತೆ ನಮ್ಮ ಕ್ರೀಡಾ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಮತ್ತು ಸಾರ್ವಜನಿಕರೆಲ್ಲ ಹಾಜರಾಗಬೇಕು ಮತ್ತು ಯಶಸ್ವಿ ಮಾಡಬೇಕು ಕೋರ್ತಾ ಇದ್ದೀವಿ. ಅದಾದಮೇಲೆ ಮತ್ತು ಎಲ್ಲ ಸರ್ಕಾರಿ ಕಟ್ಟಡಗಳ ಮೇಲೆ ದೀಪಾಲಂಕಾರ ಮಾಡಬೇಕು. ಅದು ಸುಮ್ಮನೆ ಕಾಟಾಚಾರ ಮಾಡಬಾರ್ದು, ಒಂದು ಅರ್ಥ ಇರಬೇಕು, ನೀಟಾಗಿ ಮಾಡಬೇಕು ಅಂತ ಹೇಳಿ ಮತ್ತು ನಮ್ಮ ಏನಿವತ್ತು ಸಲಹೆಗಳೆಲ್ಲ ಸನ್ಮಾನಿಸಬೇಕು, ಸಾಧಕರನ್ನು ಗುರುತಿಸಬೇಕು, ಸನ್ಮಾನ ಮಾಡಬೇಕು ಅಂತ ಹೇಳಿದ್ರೆ ಈ ಕಲಾರಂಗ ಆಗಿರ್ಬೋದು, ಜಾನಪದ ಕ್ಷೇತ್ರ ಆಗಿರ್ಬೋದು, ಈ ರೀತಿಯಾಗಿ 30 ಕ್ಷೇತ್ರ 12 ಕ್ಷೇತ್ರಗಳು ನಾವು ಇವೆಲ್ಲ ಸಾಧಕರನ್ನು ಗುರುತಿಸಬೇಕು ಅಂತ ಹೇಳಿದ್ದೀವಿ. ಅದಕ್ಕೆ ನಾವು ತಹಸೀಲ್ದಾರು ಆದಂಥ ನಾನು, ನಮ್ಮ ಇಒ ಅವರು, ನಮ್ಮ BEO ಅವರು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನ ಒಳಗೊಂಡಂಥ ಒಂದು ಕಮಿಟಿ ಮಾಡ್ಕೊಂಡಿದ್ದೀವಿ. ಆ ಕಮಿಟಿ ಪ್ರಕಾರ ನಾವು ಕಮಿಟಿಯಲ್ಲಿ ಡಿಸಿಷನ್ ತಗೊಂಡು ಯಾರನ್ನು ಸನ್ಮಾನಿಸಬೇಕು ಅಂತ ಹೇಳ್ಬಿಟ್ಟು, ಯಾರನ್ನ ಗೌರವಿಸಬೇಕು, ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸಿಷನ್ ತಗೊಂಡು ಅಂತ ಹೇಳಿದ್ದೀವಿ. ಅದಕ್ಕೆ ಇವತ್ತಿಂದ ಹಿಡಿದು 28ನೇ ತಾರೀಕು ಮಂಗಳವಾರ ಇದೆ. ಆವತ್ತಿನ ಸಂಜೆ 5:30 ಒಳಗೆ ನಮಗೆ ಅರ್ಜಿಗಳನ್ನು ಸಲ್ಲಿಸಲು ಈ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಲು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ದೀವಿ. ಇದ್ರ ಬಗ್ಗೆ ಪತ್ರಿಕಾ ಮಾಧ್ಯಮಗಳಲ್ಲಿ ಕೂಡ ಪ್ರಕಟಣೆ ಆಗಬೇಕು ಅಂತ ಹೇಳ್ಬಿಟ್ಟು ಕೋರಿದ್ದೀವಿ. ಅವರು ಏನು ನಮಗೆ ಕೊಡ್ತಾರೆ ಅದನ್ನೆಲ್ಲ 28ನೇ ತಾರೀಕು ಸ್ಕ್ರೂಟಿನಿ ಮಾಡಿಬಿಟ್ಟು 30 ಜನ, 25ರಿಂದ 30 ಜನ ನಾವು ಗುರುತಿಸಿ ಅವ್ರನ್ನ ಅವ್ರಿಗೆ ಒಳ್ಳೆ ಸನ್ಮಾನ ಮಾಡಬೇಕಂತಿದ್ದೀವಿ, ಮಾಡ್ತಾಯಿದ್ದೀವಿ. ಅದಾದಮೇಲೆ ನಾವು ಇದು ಏನದು ಎಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ಒಂದು ಫಸ್ಟು ಧ್ವಜಾರೋಹಣ ಮಾಡಬೇಕು ಮತ್ತು ನಾಡಧ್ವಜನ ಮಾಡಬೇಕು ಅಂತ. ರಾಷ್ಟ್ರಧ್ವಜ 1 ಅಡಿ ಅಥವಾ 1/2 ಅಡಿ ಮೇಲಕ್ಕೆ ಇರುವ ಹಾಗೆ ಮಾಡಿ ಅಂತ ಹೇಳಿದ್ದೀವಿ. ಅದನ್ನೆಲ್ಲ ಸ್ಟ್ರಿಕ್ಟ್ ಆಗಿದ್ದೀವಿ. ಅದಕ್ಕೆ ಅಗೌರವ ತರಬಾರ್ದು, ಗೌರವ ತರುವ ಕೆಲಸ ಮಾಡೋದ್ರಿಂದ ಅಗೌರವ ತರಬಾರ್ದು ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟಾಗಿ ಹೇಳಿದ್ವಿ. ಅದನ್ನು ಕೂಡ ಇದನ್ನು ಪಾಲನೆ ಮಾಡೋದು ತಿಳಿಸಿದ್ದೀವಿ.